ಸರ್ ಏನ್ ಸರ್ ಅದು ಇಳಿತಾ ಇದೀರ ಹಂಗೆ? ನಶಾ ಪೆಹ್ಲಾ ನಶಾ ಫುಲ್ ಜೂಮಲ್ಲಿ ಹೊರ್ಕಣ. ನೆನ್ನೆ ಅಪ್ಪ ಇವ್ನ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡೋದು ಬಹಳ ಕಷ್ಟ ಕಣ. ಏನೋ ಮುನ್ಸ್ಕೊಂಡು ಓಡ್ಬಿಟ್ಟ. ಮುನ್ಸ್ಕೊಂಡೇನ್ ಹೋಗ್ಲಿಲ್ಲ, ನಾನ್ ಮನೆಗೆ ಹೋಗ್ಬೇಕಿತ್ತು, ಹೋದೆ ಅಷ್ಟೇ. ಮುನ್ಸ್ಕೊಂಡ್ ಹೋಗಿರೋ ಮತ್ತೆ ಬರ್ತಿದ್ನ. ಹೋಗ್ಬೇಕಾರೆ ನಕ್ಕೊಂಡು ಹೋದ್ರು. ಸರ್ ಏನೋ ಹೇಳಿ, ಟೇಬಲ್ ಖಾಲಿ ಇದೆ, ಹೊಟ್ಟೆ ಹಸಿತೈತೆ. ಚಪಾತಿ ಹೇಳದ ಸರ್ ಚಂದ್ರಲ್ ಹೋಟೆಲ್ ಚಪಾತಿ ತಿಂದು ಬೇಜಾರಾಗಿದೆ, ಬೇರೆ ಏನಾದ್ರು ಹೇಳಿ. ಸರ್ ಏನ್ ಬೇಕು ಸರ್? ಏನಿದ್ಯಮ್ಮ ಮಧ್ಯಾಹ್ನ ಸ್ಪೆಷಲ್? 500 ನೋಟ್ ಕೊಡಪ್ಪ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಸರ್ ಸಿ ಸೆಟ್ ಕೋರ್ಸ್ ಯಾವಾಗ? ಇಲ್ಲೂ ಶುರು ಆಯ್ತಾ ನಿಮ್ ಸರ್ ಒಂದ್ ನಿಮಿಷ ಇದು ನಿಮ್ದೇ ಅಲ್ವಾ ವಿಡಿಯೋ? ಅವರಲ್ಲ ಕಣ ಅದು. ಲೆಕ್ಕ ಬರ್ಕೊಂಡ್ ಬಂದ್ಬಿಡು ಹೋಗ. ಏನಿದೆ ಸ್ಪೆಷಲ್? ಮೈಸೂರು ಬ್ಲೇಡ್ ವೆಜ್ ನಾನ್ ವೆಜ್? ನಾನ್ ನಿಮ್ಗೇನ್ ಬೇಕು? ನಾನೇ ಸರ್ವರ್ ಸುಮಣ್ಣ ಜೋಕರ್ ಅಂತಾರೆ. ಒಂದು ಫಿಲಂ ನೋಡೋದಲ್ಲ ರೀಸೆಂಟ್ ಆಗಿ, ನೀವು ಬಂದಿರಲಿಲ್ಲ ಅದಕ್ಕೆ. ಯಾರ್ದೋ ಜೊತೆ ಹೋಗ್ಬಿಟ್ಟು ನೋಡಿದ್ವಿ. ಸರ್ ನೀವೇನ್ ಸರ್? ಅದು ಪಾಡ್ಕಾಸ್ಟ್ ಅಂತ ಹೇಳಿ ನಿಜ ಒಪ್ಕೊಂಡೆ. ಇನ್ಸ್ಟಿಟ್ಯೂಷನ್ ಅಲ್ಲಿ ಅಂದ್ಕೊಂಡ್ರೆ ಎಲ್ಲ ಪಾರ್ಟಿ ಮಾಡೋ ಜಾಗದಲ್ಲಿ ಉಮೇಶ್ ಸರ್ ಹೇಳಿದ್ರು ಸರ್ ಇಲ್ಲೇ ಚೆನ್ನಾಗಿರ್ತದೆ, ಹಿಂಗೆ ಕಂಟಿನ್ಯೂ ಮಾಡ್ಬೋದು ಬೇಕಾದ್ರೆ ಅಂತ. ಸ್ವಲ್ಪ ವಿಶಾಲವಾಗಿ ಆರಾಮಾಗಿ ಮಾಡೋದ ಅಂತ ಸರ್. ವಿಶಾಲವಾಗಿ ಗುಡ್. ಅದೇ ಇನ್ಸ್ಟಿಟ್ಯೂಷನ್ ಫುಲ್ ರೂಮರ್. ಏನಂತ ಸರ್? ಇನ್ಸ್ಟಿಟ್ಯೂಷನ್ ಮುಂದೆ ಯಾರೋ 3 ಜನ ಟ್ರಿಪಲ್ ರೈಡಿಂಗ್ ಕಮ್ ಏನಂತಾರ ಅದು ವೀಲಿಂಗ್ ಅಲ್ಲ ಸರ್, ಅದು ಏನಂತಾರಲ್ಲ ಹಿಂಗೆ ಗಾಡಿ ಎಗರ್ಸ್ಕೊಂಡು ಓಡಾಡೋದು. ವೀಲಿಂಗ್ ಅದು ಪಕ್ಕ ವೀಲಿಂಗ್ ಸರ್. ಆ ಲೆವೆಲಿಗೆ ಹೋಗ್ತಾ ಇದ್ರು ಅಂತಂದ. ನೀವಿಬ್ರು ಅನ್ನೋ ನ್ಯೂಸ್, 3ನೇರು ಯಾರಂತ ಗೊತ್ತಿಲ್ಲ ನಂಗೆ. ಆ ಗಾಡಿ ಓನರ್ ಇವು ಎಥಿಕ್ಸ್ ಫ್ಯಾಕಲ್ಟಿ ಸರ್. ಬೇಡ ಅಂತಂದ್ರು ಕೂರಿಸ್ಕೊಂಡು ಹೋದ್ರು ಸರ್ ಇವ್ರೆ ಇಬ್ರು. ದೇ ಬೋತ್ ಹ್ಯಾವ್ ಕರಪ್ಟೆಡ್ ಮೀ. ಐ ಆಮ್ ಹ್ಯಾಪಿ ದಟ್ ಯು ಆರ್ ಸೇಫ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲ ಸರ್, ಅಂದ್ರೆ ಲಾಸ್ಟ್ ಅಲ್ಲಿ ಕೂರಿಸ್ಕೊಂಡಿದ್ವಿ. ಇನ್ ಕೇಸ್ ಏನಾದ್ರು ಪೊಲೀಸ್ ಅವ್ರ ಸಿಗಾಕೊಂಡ್ರೆ ಕವಚ ಬೇಕಲ್ಲ ಸರ್ ನಮ್ಗೆ ಲಾಠಿ ಬೀಸ್ದಾಗ. ನೋಡ್ರ ಫ್ರೆಂಡ್ಶಿಪ್ ಅಂದ್ರೆ ಇದಕೊಂಡು ಹುಷಾರಾಗಿರ್ರಿ. ಹಿಂದಿಂದನೇ ಬಂದು ಹೊಡಿತಾರೆ ಅಂತಂದ. ಬರ್ತಾರೆ ಸರ್ ಪೊಲೀಸರು. ಟ್ರಿಪಲ್ ರೈಡಿಂಗು ಹಿಂಗೆಲ್ಲ ಹೋದ್ರೆ ಬರ್ತಾರೆ ಸರ್. ಯಾರಿಗೋ ಹೊಡ್ಸಿದಾರ ನೀವು? ಮಾಡಿದೀವಿ ಸರ್, ನಿಮಗ್ ಗೊತ್ತಿರಲ್ಲ. ಸರಿ, ಇದ್ಯಾಕೆ ಈ ಲೊಕೇಶನ್ ಅಂತಂದು ಏನ್ ಮಾಡ್ತಾ ಇದ್ರಿ? ರಾತ್ರಿಯಿಂದ ಇಲ್ಲೇ ಇದೀರಾ ಅಥವಾ ಈ ಬೆಳಗ್ಗೆ ಇಲ್ಲ ಸರ್, ರಾತ್ರಿನೂ ಬಂದಿದ್ವಿ, ಬಟ್ ಈಗ ಬೆಳಗ್ಗೆ ಫ್ರೆಶ್ ಆಗಿ ಮತ್ತೆ ಹೋಗ್ ಫ್ರೆಶ್ ಆಗಿ ಬಂದಿಲ್ಲ ಸರ್. ಲೊಕೇಶನ್ ನೋಡ್ಕೊಂಡು ಹೋಗಿ ಬಂದಿದ್ವಿ ಸರ್ ರಾತ್ರಿ. ಹಂಗೆ ಉಮೇಶ್ ಸರ್ ಏನೋ ಮಾತಾಡ್ಬೇಕಂದ್ರು ಸರ್. ಮನೆಗೆ ಹೋಗಿ ಏನು ಕೆಲಸ ಇಲ್ಲ, ಮನೆಗೆ ಹೋಗಿ ಏನ್ ಮಾಡ್ಲಿ ಅಂದ್ರೆ ಇಲ್ಲಿ ಅವ್ರ ಎಂಗೇಜ್ಮೆಂಟ್ ಸೆಟಪ್ ಆಗ್ತಿದೆ. ಇಲ್ಲ ಸರ್, ಮದುವೆ ಆಗಿಲ್ಲ ಅಂತ ಸರ್. ಅಲ್ಲ, ಫೈಂಡಿಂಗ್ ಇಮ್ ಎ ಗರ್ಲ್ ಹಿಯರ್. ಅವ್ರದ್ದೇನೋ ಇರ್ಬೋದೇನೋ ಸರ್, ನಮ್ಗೇನಿಲ್ಲ. ಬನ್ನಿ ಕೂತ್ಕೊಳ್ಳಿ ಸರ್, ಪ್ಲೀಸ್ ಸರ್. ಅಲ್ಲ, ನನಗೆ ಚೇರ ಇಲ್ವಲ್ಲ ಅಂತ. ಸರ್ ಸಿಂಗಾಪುರ್ ಟ್ರಿಪ್ ಹೆಂಗಿತ್ತು ಸರ್? ಸಿಂಗಾಪುರ್ ಟ್ರಿಪ್ ಅದೇ ಕಂಪೇರ್ ಮಾಡಿದಾಗ ಗೊತ್ತಾಗ್ತದೆ ಸಿಂಗಾಪುರ್ ಟ್ರಿಪ್ ಹೆಂಗಿತ್ತು ಅಂತ ಅಂದ್ಬಿಟ್ಟು. ನಾವೆಲ್ಲ ನೋಡಿಲ್ವಲ್ಲ ಸರ್, ಅದಕ್ಕೆ ಸಿಂಗಾಪುರ್ ಅಂದ್ರೆ ಹೆಂಗಿರ್ತದೋ ಏನೋ. ನಾವು ನೋಡಿರೋದಿಲ್ಲ, ಯಡೂರ್ ಹತ್ರ ಒಂದು ಸಿಂಗಾಪುರ ಅಂತಿದೆ. ನಾವು ಸಿಂಗಾಪುರ್ ನೋಡಿದ್ದು ಚಿಕ್ಕ ವಯಸ್ಸಲ್ಲಿ, ಆ ದ್ವಾರಕೇಶ್ ಮೂವಿ ಇದು ತೋರಿಸ್ತಿದ್ದಲ್ಲ. ನೀವು ಟೇಬಲ್ ಅಲ್ಲೇ ನೋಡ್ಬಿಡ್ತೀರಿ ಇಡೀ ಪ್ರಪಂಚನ. ಸಿಂಗಾಪುರ್ ನೀನ್ ಅಲ್ಗೋಗಿ ನೋಡಕ್ ಕಷ್ಟ ಅಲ್ವಾ ಸರ್? ಅದಕ್ಕೆ ಇಲ್ಲೇ ಚೀಪ್ ಅಂಡ್ ಬೆಸ್ಟ್ ಆಗಿ ಸಂಜೆ ಮೇಲೆ ಮಲ್ಕೊಂಡ್ಬಿಟ್ರೆ. ಸೊ ಇಟ್ ವಾಸ್ ಗುಡ್, ಲೈಕ್ ಫ್ಯಾಮಿಲಿ, ಮಕ್ಳಿಗೋಸ್ಕರ ಅಲ್ವಾ. ಮಕ್ಳಿಗೋಸ್ಕರ ಒಂದ್ 5 ದಿನ ಹೋಗಿದ್ವಿ. ನೋ ಫೋನ್ ಕಾಲ್ ಅಟ್ ಆಲ್. ಡಿಜಿಟಲ್ ಡಿಟಾಕ್ಸಿಫಿಕೇಶನ್. ಇಲ್ಲಿದ್ರೆ ಸುಮಾರು 100-150 ಫೋನ್ ಕಾಲ್ ಬರ್ತವೆ. ನೋಡಿರ್ಬೇಕು, ಮೂವಿನಲ್ಲಿ ನೆನಪಿದೆಯಲ್ಲ ಗೊತ್ತಿಲ್ಲ. ಸಿಂಗಾಪುರದಲ್ಲಿ ರಾಜಕೊಳ್ಳ. ಆಮೇಲೆ ನಮ್ ಸ್ಟೇಟ್ ಅಲ್ಲೂ ಸಿಂಗಾಪುರ್ ತರ ಮಾಡ್ಬೇಕು ಅಂತಿದ್ರಲ್ಲ, ನಮ್ಗೆ ಅರ್ಥ ಆಗಲ್ಲ ಅವೆಲ್ಲ. ಇಲ್ಲಿ ಇತ್ಕೊಂಡು ನೋಡಿದಾಗ, ಅಲ್ಲೂ ನೋಡಿದಾಗ ಗೊತ್ತಾಗ್ತದೆ, ಓ ಸಿಂಗಾಪುರ್ ಅಂದ್ರೆ ಹಿಂಗೆ ಸಿಸ್ಟಮ್ ಅದು. ಅಂದ್ರೆ ಹೆಲ್ತ್, ಎಜುಕೇಶನ್, ಇನ್ಫ್ರಾಸ್ಟ್ರಕ್ಚರ್, ಸಿಟಿಜನ್ ಆಟಿಟ್ಯೂಡ್, ಬಿಹೇವಿಯರ್, ಎವ್ರಿಥಿಂಗ್ ವರ್ಕಿಂಗ್ ಇನ್ ಹಾರ್ಮನಿ ಅಂತ, ಟು ಮೇಕ್ ಅ ಬೆಟರ್ ಲಿವಿಂಗ್ ಅಂತ. ಕ್ವಾಲಿಟಿ ಆಫ್ ಲಿವಿಂಗ್ ಇದೆಯಲ್ಲ, ಅಲ್ಟಿಮೇಟ್ ಇದೆ. ಬಟ್ ಒಂದು ನನಗೆ ಮೈನಸ್ ಅನ್ಸಿದಲ್ಲಿ ಏನಪ್ಪಾ ಅಂದ್ರೆ, ಈಗ ನಾವೆಲ್ಲ 4 ಜನ ಕುತ್ಕೊಂಡು ನಕ್ಕೊಂಡು ಕಿರ್ಚಾಡ್ಕೊಂಡು ಮಾತಾಡ್ಬೋದು. ಇಲ್ಲಿ ಅಲ್ಲಿ ಹಂಗಿಲ್ಲ. ಅಲ್ಲಿ ನಾವು ನಮ್ಮ ಮನೆಯವ್ರ ಕಸಿನ್ ಮನೇಲಿ ಇದ್ದಿದ್ದು. ಆ ಮಗು ಹಿಂಗೆ ಜಂಪ್ ಮಾಡಿದ್ರೆ ಸೌಂಡ್ ಆದ್ರೆ ಕೆಳಗಿನ ಹೋಗ್ಬಿಟ್ಟು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತಾರೆ. ಸೆಕ್ಯೂರಿಟಿಗೆ ಹೇಳ್ತಾರೆ, ಸೆಕ್ಯೂರಿಟಿಗೆ ಹೇಳಿ ಪೊಲೀಸಿಗೆ ಅಂತಂದು. ಅಲ್ಲಿ ಕೂಗಾಡಂಗಿಲ್ಲ, ಕಿರ್ಚಾಡಂಗಿಲ್ಲ. ಸೊ ಮಕ್ಳೇನಾಗ್ಬಿಡ್ತವೆ, ಸ್ವಲ್ಪ ರಿಸರ್ವ್ಡ್ ಆಗ್ಬಿಡ್ತವೆ. ಅಂದ್ರೆ ಯು ಕೆನಾಟ್ ಎಕ್ಸ್ಪ್ರೆಸ್ ಅಲ್ವಾ.
ಶೌಟ್ ಮಾಡಂಗಿಲ್ಲ, ಕೂಗಾಡಂಗಿಲ್ಲ. ಮಕ್ಳ ತರ ಕಾಣಲ್ಲ ಅವು, ದೊಡ್ಡ ಮಕ್ಳ ತರ. ಸರ್ ಈಗ ನಿಮ್ಮ ಮಕ್ಳು ಹೆಂಗ್ ಅಡ್ಜಸ್ಟ್ ಆದ್ರು ಅಲ್ಲಿ? ನಮ್ಮವು ಅವು ನೋ ಇನ್ಹಿಬಿಷನ್, ಫುಲ್ ಶೌಟಿಂಗ್ ಹಂಗೆ ಮಾಡ್ತಾ ಇದ್ವು. ಫಸ್ಟ್ ಡೇ ನಮ್ಗೆ ಎದ್ರಕೊಂಡ್ವಿ, ನಾವು ಪೊಲೀಸ್ ಗಿಲ್ಸ್ ಕರೆಸ್ತಾರಂತ. ಬೇರೆ ದೇಶಕ್ಕೆ ಹೋದಾಗ ಕಾನೂನು ಗೊತ್ತಿಲ್ವಲ್ಲ, ಬಟ್ ನಾವೇ ಅಲ್ವಾ ಎಲ್ಲಿ ಹೋದ್ರೆ. ಸರ್ ಅಂದ್ರೆ ಅಪ್ಪ ಅಮ್ಮ ಹಿಡಿತಾರ, ಮಕ್ಳನ್ನ ಹಿಡ್ಕೋತಾರ ಸರ್? ಬರೀ ಇಂತದೆಯಾ? ಡೌಟ್ ಸರ್. ಈಗ ಮಕ್ಕಳನ್ನ ಹುಡ್ಸಿರೋನ್ನೇ ಹಿಡಿಯೋದಲ್ವಾ, ಮಕ್ಳು ಎಲ್ಲಿಂದ ಬರ್ತಾವಲ್ಲ. ಇಂಡಿಯಾ ಸೊಸೈಟಿಲಿ ಅದೊಂಥರ ಕೇಯಾಸ್ ಇರ್ಬೇಕು ಸರ್, ಅವಾಗ್ಲೇ ಒಂಥರ ಲೈಫ್ ದಟ್ ಈಸ್ ವಾಟ್ ಐ ಥಾಟ್. ಇವಾಗ ನಿಮ್ಗೆ ಫುಲ್ ಸ್ಟ್ರೀಟ್ ಕ್ವಯಟ್, ನಿಮಗೆ ಟ್ರಾಫಿಕ್ ಕ್ವಯಟ್ ಇರ್ತದೆ, ಕಾರ್ ಒಳಗೂ ಕ್ವಯಟ್, ಎಲ್ಲ ಒಂಥರ ಚೆನ್ನಾಗ್ ಅನ್ಸುತ್ತೆ ನೋಡೋದಿಕ್ಕೆ. ಬಟ್ ಒಂದ್ ಇನ್ನರ್ ಕ್ರೇವಿಂಗ್ ಇರ್ತದಲ್ಲ, ಒಂದ್ ಫ್ರೀಡಮ್ ಇರ್ತದೆ. ನಾನು ಓಡಾಡ್ಬೇಕು, ಕೂಗಾಡ್ಬೇಕು, ಮಾತಾಡ್ಬೇಕು, ಜೋರಾಗಿ ಕುಣಿಬೇಕು ಅನ್ನೋದೊಂದ್ ಇರ್ತದಲ್ವಾ. ಸೊ ಅದು ಮಕ್ಕಳಲ್ಲಂತೂ ನ್ಯಾಚುರಲ್. ಅದು ನಾವು ಹಂಗ್ ಬೆಳೆದ್ ಬಂದೀವಿ, ನಾವೆಲ್ಲ ಮಾಡಲ್ಲ. ಓಕೆ, ಮಕ್ಕಳಲ್ಲಿ ನ್ಯಾಚುರಲ್ ಅದು. ಸೊ ಹಂಗ್ ನೋಡಿದ್ರೆ ಇಂಡಿಯಾ ಬೆಟರ್ ಅನ್ನಿಸ್ತದೆ ನನಗೆ. ತ್ರಿಪ್ಸೋದ್ರು ಈಗ ನಾವು ಸೋಷಿಯಲ್ ಮೀಡಿಯಾದಾಗ ಅದನ್ನು ನೆಗೆಟಿವ್ ನೋಡ್ತೀವಿ. ಫಾರಿನ್ ನಾಗ ಹೋದಾಗ ಯಾರ ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ರು, ಹಬ್ಬ ಸೆಲೆಬ್ರೇಟ್ ಮಾಡಿದ್ರು, ಅಲ್ಲೇ ಬಾಂಗ್ರಾ ಡಾನ್ಸ್ ಮಾಡಿದ್ರು, ಏರ್ಪೋರ್ಟ್ ಅಲ್ಲಿ ಕುಣಿದ್ರು ಅಂತ ಅಂದ್ಬಿಟ್ಟು. ಐ ಥಿಂಕ್ ದಟ್ ಈಸ್ ಹೂ ವಿ ಆರ್. ನಾವು ಅಲ್ಲಿ ಸ್ಟ್ಯಾಂಡರ್ಡ್ಗೂ ಇಲ್ಲಿ ಸ್ಟ್ಯಾಂಡರ್ಡ್ ಕಂಪೇರ್ ಮಾಡೋಕ್ಕಾಗದು. ಅವರ್ ಕಲ್ಚರಲಿ ವಿ ಆರ್ ವೈಬ್ರೆಂಟ್, ವಿ ಆರ್ ಆರ್ಗ್ಯುಮೆಂಟೇಟಿವ್ ಇಂಡಿಯನ್ಸ್, ವಿ ಆರ್ ಕೆಯಾಟಿಕ್ ಕಂಟ್ರಿ. ಸೊ ಐ ಥಿಂಕ್ ದಟ್ ಈಸ್ ಅವರ್ ಬ್ಯೂಟಿ ಅನ್ಸುತ್ತೆ, ಬ್ಯೂಟಿ ಆಫ್ ಅವರ್ ಸಿವಿಲೈಸೇಷನ್ ಅದು. ಈಗ ನಮ್ ಫ್ರೆಂಡ್ಸ್ US UK ಇಂದ ಬರ್ತಾರಲ್ಲ ಸರ್ ಅಪರೂಪಕ್ಕೆಲ್ಲ, ಅವ್ರು ಹಿಡಿಯಕ್ಕೆ ಆಗಲ್ಲ ಕೂರ್ಸೋರು ಪಾಡಿಲಿ. ಯಾಕೆ ಹಿಂಗ್ ಆಡ್ತಾವ್ ನೀವು ಅಂತಾನೆ ಗೊತ್ತಾಗಲ್ಲ. ನೀವ್ ಹೇಳದ್ಮೇಲೆ ಒಂದ್ ಐಡಿಯಾ ಬರ್ತಾ ಇದೆ. ಒಂದ್ ಒಳ್ಳೆ ಫೋಟೋ ಇತ್ತು ಸರ್ ಸೋಷಿಯಲ್ ಮೀಡಿಯಾದಲ್ಲಿ, ಇದಾಗ್ತಿತ್ತು, ಟ್ರೆಂಡ್ ಆಗ್ತಿತ್ತು. ಏನ್ ಫೋಟೋ ಅಂತ ಅಂದ್ರೆ, ಜಪಾನ್ ಇಂದ ಒಬ್ಬ ಮಿನಿಸ್ಟರ್ ಬಂದಿದ್ದಾರೆ, ನಮ್ಮ ರೈಲ್ವೆ ಮಿನಿಸ್ಟರ್ ವಂದೇ ಭಾರತ್ ಅಲ್ಲಿ ಅವನು ಕೂರಿಸ್ಕೊಂಡು ಹೋಗ್ತಿದ್ದಾನೆ. ಸೊ ಯಾರು ಕಮೆಂಟ್ ಹೊಡೆದಿದ್ರು, ಸೊ ದ ಜಪಾನೀಸ್ ಮಿನಿಸ್ಟರ್ ಇಸ್ ಎಂಜಾಯಿಂಗ್ ದ ಸ್ಲೋ ಲೈಫ್ ಇನ್ ಇಂಡಿಯಾ. ಅವ್ರದ್ದು ಬುಲೆಟ್ ಏನು, ನಮ್ದು ಈ ತರ ಅಲ್ಲ. ಅದೇ ಲೈಫ್ ಶುಡ್ ಸ್ಲೋ ಡೌನ್, ಆಮೇಲೆ ದೇ ಶುಡ್ ಬಿ ಸ್ಪೇಸ್ ಅಂಡ್ ಟೈಮ್ ಫಾರ್ ಕಾನ್ವರ್ಸೇಷನ್. ಅಲ್ಲಿ ನಗು ಇರ್ಬೇಕಲ್ವಾ ಸರ್? ನಗು ಇರ್ಬೇಕಲ್ಲಿ. ಐ ಥಿಂಕ್ ಇಂಡಿಯನ್ ಲೈಫ್ ಆ ರೀತಿನಲ್ಲಿ ಚೆನ್ನಾಗಿದೆ. ಬಟ್ ಈ ಮದುವೆಗಳು ಅಂತ ಬಂದಾಗ, ಈ ಸೌತ್ ಇಂಡಿಯನ್ ಮದುವೆ, ನಾರ್ತ್ ಇಂಡಿಯನ್ ಮದುವೆ, ಸೌತ್ ಇಂಡಿಯನ್ ಮದುವೆ ವೆರಿ ಕ್ವೈಟ್, ಬೋರಿಂಗ್ ನನ್ನ ಪ್ರಕಾರ. ಉಮೇಶ್, ನಿಮ್ದೆಲ್ಲ ಹೆಂಗೆ ಗೊತ್ತಿಲ್ಲ, ನಿಮ್ದಂತೂ ಬೋರಿಂಗ್ ಇರೋ ಚಾನ್ಸೇ ಇಲ್ಲ. ನಿಮ್ದು ಕೋವಿಡ್ ಟೈಮಲ್ಲಿ ಸರ್ ಬೋರಿಂಗ್. ಕೋವಿಡ್ ಟೈಮಲ್ಲಿ ಮದ್ವೆ ಆದ್ರ? ನಾವು ಕೋವಿಡ್ ಟೈಮಲ್ಲಿ ಮಕ್ಕಳು ಮಾಡ್ಕೊಂಡ್ವಿ. ಈಗ ನೀವು ಅವ್ರ ಮಾಸ್ಕ್ ಹಾಕೊಂಡ ನೋಡಿ ಒಪ್ಕೊಂಡಿದ್ದ ಆ ಕಡೆ? ಇಲ್ಲ ಮಾತಾಡಿ ಸರ್ ದಯವಿಟ್ಟು. ಇಲ್ಲ ಹೇಳಿ, ನಮ್ದು ವಿ ಆರ್ ವೆರಿ ಕ್ಯೂರಿಯಸ್. ನೀವು ಹಂಗೆ ಯಾಕೆ ಹೇಳ್ಬಿಟ್ಟು ಮತ್ತೆ? ಅಲ್ಲ ಸರ್, ಅವಾಗ ಸೆಕೆಂಡ್ ವೇವ್ ಬೇರೆ ನಮ್ಗೆ. ಇನ್ನೇನ್ ಮದ್ವೆ ಆಗುತ್ತೋ ಇಲ್ವೋ, ಇದು ಕಂಟಿನ್ಯೂ ಅದೇನೋ 10 ವೇವ್ ಬರುತ್ತೆ, 15 ವೇವ್ ಬರ್ತದೆ, ಹಿಂಗೆ ಯವನ. ಸೊ ಆ ಗಾಬ್ರಿಗೆ ಮದ್ವೆ ಆಗಿದ್ದು ಹೆಚ್ಚು ಕಡಿಮೆ ಹಂಗೆ ಸರ್, ಎಲ್ಲರೂ ಗಾಬರಿ ಬಿದ್ದಿದ್ರ. ಸೊ ನಾವೆಲ್ಲರೂ ನಿಮ್ಮ ಸ್ಟೂಡೆಂಟ್ಸ್ ಸ್ಪೆಷಲಿ ದೇ ಹ್ಯಾವ್ ಸೀನ್ ದ ಸೀರಿಯಸ್ ಫೇಸ್ ಆಫ್ ಯು. ಎಷ್ಟೊಂದ್ ಜನ ಸೀರಿಯಸ್ ಫೇಸ್ ನೋಡಿ ಅಪ್ರೋಚ್ ಮಾಡಕ್ಕೆ ಇದ್ ಮಾಡ್ತಾರೆ. ಬಟ್ ನಾವೇನು ಅಂತಂದ್ರೆ, ಪಾಡ್ಕಾಸ್ಟ್ ಅಲ್ಲಿ ಆಗಿರ್ಲಿ ಅಥವಾ ನಿಮ್ಮ ನಾರ್ಮಲ್ ಇಂಟರಾಕ್ಷನ್ಸ್ ಆಗಿರ್ಲಿ, ವಿ ಹ್ಯಾವ್ ಸೀ ದ ವಿಟ್ಟಿಯರ್ ಸೈಡ್ ಆಫ್ ಯು. ಅಂಡ್ ಇನ್ ದಿಸ್ ಪಾಡ್ಕಾಸ್ಟ್ ಫಸ್ಟ್ ಫ್ಯೂ ಮಿನಿಟ್ಸ್ ಅಲ್ಲೇ ಅದು ಗೊತ್ತಾಗ್ಬಿಟ್ಟಿದೆ ಸರ್ದು ವಿಟ್ಟಿನೆಸ್ ಯಾವ ಲೆವೆಲ್ ಇದೆ ಅಂತ. ಬಿಕಾಸ್ ಶಮನ್ ಸರ್ಗೆ ಕಾಲ್ ಎಳಿತಿದ್ದಾರೆ ಅಂತ ಅಂದ್ರೆ ಅದು ಎಪಿಕ್ ಸೆನ್ಸ್ ಆಫ್ ಹ್ಯೂಮರ್ ಏನೆ. ಹಂಗೇನಿಲ್ಲ, ನಾನು ಐ ಡೆಫಿನೆಟ್ಲಿ ಹ್ಯಾವ್ ಆಕ್ಚುಲಿ ಸೆನ್ಸ್ ಆಫ್ ಹ್ಯೂಮರ್. ಇನ್ಸ್ಟಿಟ್ಯೂಷನ್ ನಡೆದಾಗ ಶುರು ಮಾಡಿದ ಒಂದು ಡೈಲೆಮ ನನಗೆ. ಅದು ನಾವೆಲ್ಲ ಹತ್ರದಿಂದ ನೋಡಿದೀವಿ ಸರ್. ಬಟ್ ಕೆಲವರಿಗೆ ಅದೇನೆ ಸರ್ ಮಕ್ಕದಲ್ಲಿ ಯಾಕೋ ಎಕ್ಸ್ಪ್ರೆಷನ್ಗಳು ಸ್ವಲ್ಪ ಹಿಂಗೆ ಅಂತ. ಡೈಲೆಮ ಏನಂತಂದ್ರೆ, ಇವಾಗ ದೇರ್ ವಾಸ್ ಒನ್ ಪಾತ್ ಏನಂದ್ರೆ, ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿರೋ ಸ್ಟೂಡೆಂಟ್ ಜೊತೆಗೆ. ನನಗೆ ಐ ಡಿಂಟ್ ವಾಂಟ್ ಟು ಗೋ ವಿತ್ ದಟ್ ಆಪ್ಷನ್. ಯಾಕಂತಂದ್ರೆ ಯೂಶಲಿ ಏನಾಗ್ಬಿಡ್ತದೆ, ಸ್ಟೂಡೆಂಟ್ಸ್ ಮೆಚುರಿಟಿ ಇನ್ನು ಡೆವಲಪ್ ಆಗ್ತಾ ಇರ್ತದೆ. ದೇ ಕಮ್ ಅಟ್ 21, 22, 23. ಆಮೇಲೆ ಈ UPSC ಫೇಸ್ ಅಲ್ಲಿ ಹೆಂಗೆ ಅಂದ್ರೆ, ಒಂದು 4 to 5 years ಜರ್ನಿ ಇದು. ಅಟ್ಯಾಚ್ ಆಗ್ಬಿಡ್ತಾರೆ. ದೇ ಸ್ಟಾರ್ಟ್ ಗೆಟಿಂಗ್ ಅಟ್ಯಾಚ್ಡ್ ವಿತ್ ದೇರ್ ಟೀಚರ್ಸ್ ಅಂಡ್ ಎವ್ರಿಥಿಂಗ್. ನೀವೆಲ್ಲರ ಜೊತೆನೂ ಅಟ್ಯಾಚ್ ಆಗಕ್ಕಾಗಲ್ಲ. ಒಂದು ಬ್ಯಾಚ್ ಇದೆ ಅಂತಂದ್ರೆ ಒಂದ್ 4 ಜನ ಬಂದು ಅಟ್ಯಾಚ್ ಆಗ್ತಾರೆ, ಅದಾದ್ಮೇಲೆ ಇನ್ನೊಂದ್ ಜನ ಬರ್ತಾರೆ. ಸೊ ಅವಾಗ ಏನಾಗ್ತದೆ, ಈ ಪ್ರೊಫೆಷನಲಿಸಮ್ ಡೈಲ್ಯೂಟ್ ಆಗ್ಬಿಡ್ತದೆ ಅಂತ ನಂದು. ಸೊ ಅದಕ್ಕೆ ನಮಗೆ ಒಂದೊಂದ್ಸರಿ ಅನ್ಸತ್ತೆ ಸ್ಟೂಡೆಂಟ್ ಜೊತೆ ಫುಲ್ ಚಿಲ್ ಆಗಿರ್ಬೇಕು. ಇನ್ಫ್ಯಾಕ್ಟ್ ನಾವು 14, 15, 16 ಅಲ್ಲಿ ನಮ್ ಕೋರ್ ಬ್ಯಾಚ್ ಇಂದ ವಿ ಯೂಸ್ ಟು ಟೇಕ್ ದೆಮ್ ಟು ಟ್ರೆಕ್ಕಿಂಗ್, ನಂದಿ ಹಿಲ್ ಅಂತೆ, ಅಲ್ಲಿ ಇಲ್ಲಿ ಟ್ರಿಪ್ ಎಲ್ಲ ಕರ್ಕೊಂಡು ಹೋಗಿ ಬಂದ್ವಿ. ಬಟ್ ವೆನ್ ವಿ ಹ್ಯಾಡ್ ಎ ಗ್ರೂಪ್ ಆಫ್ ಫ್ಯಾಕಲ್ಟೀಸ್, ಬಟ್ ಅವಾಗ ಸ್ಟಾರ್ಟ್ ಬಿಗಿನಿಂಗ್ ಇದ್ದಾಗ ದಿಸ್ ಇಸ್ ದ ಪಾತ್ ಐ ಚೋಸ್. ಹ್ಯಾವ್ ಟು ಬಿ ವೆರಿ ಪ್ರೊಫೆಷನಲ್. ದಟ್ ಡಸಂಟ್ ಮೀನ್ ಫುಲ್ ಸ್ಟ್ರಿಕ್ಟ್ ಎದರ್ಸ್ತೀವಿ ಅಂತಂದಲ್ಲ, ಬಟ್ ಓಕೆ ಅಂದ್ರೆ ಈ ಸೀರಿಯಸ್ನೆಸ್ ಇಸ್ ರಿಕ್ವೈರ್ಡ್ ಅಂತಂದು. ಸೊ ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ವೈ ವಿ ಆರ್ ಸಕ್ಸಸ್ಫುಲ್ ಅನ್ನೋದು ಒಂದು ರೀತಿಯಲ್ಲಿ. ಅಂದ್ರೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಈಗ ನನ್ನ ಹತ್ರ ಬರೋರು ದೇ ಮೀನ್ ಬಿಸ್ನೆಸ್ ಅಂತಲ್ಲ, ಅಂದ್ರೆ
ನನ್ನ ಹತ್ರ ಬಂದ್ರೆ ಒಂದು ಎಸ್ಸೆ ತಗೊಂಡ್ಬನ್ನಿ ಅಥವಾ ಆನ್ಸರ್ ತಗೊಂಡ್ಬನ್ನಿ. ಸೊ ದೇರ್ ಇಸ್ ನೋ ಸ್ಪೇಸ್ ಫಾರ್ ಟ್ರಿವಿಯಲ್ ಕಾನ್ವರ್ಸೇಷನ್ ಅಥವಾ ಇನ್ನೇನು ಅಂತಂದ್ಬಿಟ್ಟು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಬಟ್ ಆಫ್ ದಿ ಇದು ಇನ್ಸ್ಟಿಟ್ಯೂಷನ್ ಇಂದ ಮನೆಗೆ ಹೋದ ತಕ್ಷಣ ಐ ಬಿಕಮ್ ಎ ಚೈಲ್ಡ್. ಮಕ್ಕಳ ಜೊತೆ ಮಕ್ಕಳೇ ಮೈ ಮೇಲೆಲ್ಲ ಕುಣಿದಾಡ್ತವೆ, ಎಲ್ಲೆಲ್ಲೋ ಓಡಾಡ್ತವೆ. ಆಮೇಲೆ ನಾವು ಹಂಗೆ ಇದು ಮಾಡ್ತೀವಿ. ಒಂದೆರಡು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕಿದೀನಿ. ಈಗ ಅದನ್ನು ಪೊಲಿಟಿಕ್ಸ್ ಬರೋಕ್ಕಿಂತ ಮುಂಚೆ ಆಗ್ತಿರ್ಲಿಲ್ಲ. ಇವಾಗ ಈಗ ಬಂದ ಮೇಲೆ ದೇ ಶುಡ್ ಸಿ ದಿ ಮೋರ್ ಹ್ಯೂಮನ್ ಸೈಡ್ ಆಫ್. ಅಲ್ಲೂ ಹಿಂಗೆ ಅನ್ಕೋಬಾರ್ದಲ್ಲ, ಅಲ್ಲಿ ಡೇಂಜರಸ್ ಅಲ್ಲಿ ಹಿಂಗೆ ಅನ್ಕೊಂಡ್ರಿ ಅಂತ ಇಲ್ಲೆಲ್ಲ ನಡೀತದೆ. ಸೊ ಹಂಗಾಗಿ ಇದೀವಿ. ಒಂದೆರಡು ಸರಿ ಇದರಲ್ಲಿ OGP ಸೆಷನ್ಸ್ ಅಲ್ಲೂ ಅಲ್ಲಿ ಇಲ್ಲಿ ಬರ್ತದೆ, ಇಲ್ಲ ಅಂತಂದೇನಲ್ಲ. ಬಟ್ ಐ ಥಿಂಕ್ Orientation session ಅಲ್ಲಿ sir. ಬರ್ತದೆ. ಬಟ್ ಭಯ ಇರ್ತದೆ ನಮ್ಗೆ. ಅಂದ್ರೆ ನಾವ್ ಆತರ ಮಾತಾಡಿದಾಗ ಏನ್ ಅನ್ಕಂತಾರ ಅನ್ನೋದಕ್ಕಿಂತ ದಿಸ್ ಇಸ್ ಆಲ್ ಗೋಯಿಂಗ್ ಪಬ್ಲಿಕ್ ಎವ್ರಿವೇರ್. ಇವಾಗ ನೀವ್ ಏನೋ ಒಂದು ಔಟ್ ಆಫ್ ಕಾಂಟೆಕ್ಸ್ಟ್ ಒಂದು ತುಂಡು ಕಟ್ ಮಾಡ್ಬಿಟ್ಟು ವಿಡಿಯೋನ ಹಿಂಗ್ ಮಾಡ್ಬಿಡ್ತಾರೆ. ಏನೋ ಇರ್ತವೆ, ಹಂಗೇನಿಲ್ಲ. ಸರಿ, ನಮ್ದು ಗ್ಯಾಂಗ್ ಎಲ್ಲ ನೋಡಿದ್ರೆ ಚೈಲ್ಡ್ಹುಡ್ ಗ್ಯಾಂಗ್ ಅಲ್ಲಿ ಅದ್ರದ್ದು ಒಂದು ಸವಿರುಚಿ ಇತ್ತು. ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಆತರ ಗ್ಯಾಂಗ್ ಅದು ಹೇಗಿತ್ತು? ಹಳ್ಳಿನಲ್ಲಿರೋ ಪ್ರತಿ ಒಂದು ನನ್ನ ಏಜ್ನವರು ಫುಲ್ ಫ್ರೆಂಡ್ಸ್ ಇದ್ರು ನಮ್ಗೆ. ನನಗೆ ಈ ಡ್ರಾಯಿಂಗ್ ಪೇಂಟಿಂಗು ಸ್ವಲ್ಪ ಕಲ್ತಿದ್ದೆ ಅವಾಗೆಲ್ಲ. ಈ ಗಣಪತಿ ಹಬ್ಬ ಬಂದ್ರೆ ಗಣಪತಿ ಮೂರ್ತಿ ಮಾಡೋದು ಅಥವಾ ಪೇಂಟ್ ಮಾಡೋದು. ಈ ನಮ್ದು ಕಾಮನ್ ಹಬ್ಬ ಅಂತ ಬರ್ತದೆ, ಕಾಮಣ್ಣ ಮಕ್ಕಳೇ ಕಳ್ಳನ ಮಕ್ಕಳು, ಕಳ್ಳನ ಮಕ್ಕಳು ಅಂತ ನಮ್ ಕಡೆ ಬೇರೆ ಹೇಳ್ತಿದ್ವು ಅದನ್ನ. ದಾವಣಗೆರೆ ಸೈಡ್ ಹಂಗೆ ನಮ್ದು ಹುಡುಗರದ್ದು ಗ್ಯಾಂಗ್. ಅವೆಲ್ಲ ಬೀದಿ ಹೋಗೋದು. ಆಮೇಲೆ ಇವೆಲ್ಲ ಹಬ್ಬಗಳು ಬಂದ್ರೆ ರಂಜಾನು ಮತ್ತೆ ಬಕ್ರೀದೆಲ್ಲ ಬಂದಪ್ಪ ಅಂತಂದ್ರೆ ಯಾವುದೇ ಹಬ್ಬ ಬಂದ್ರು ಆ ಗ್ಯಾಂಗ್ ಹೋಗೋದು, ದುಡ್ಡು ಇಸ್ಕೊಳ್ಳೋದು. ಆಮೇಲೆ ನೀವೆಲ್ಲ ಅದನ್ನ ಮಾಡಿರ್ತೀರ ಹಳ್ಳಿನಲ್ಲಿ. ಈ ಹುಣ್ಸೆ ಹಣ್ಣಿನ ಚಿಗಳಿ ಮಾಡೋದಂತೆ, ಅಲ್ಲಿ ಇಲ್ಲಿ ಹೋಗೋದು, ಆಮೇಲೆ ಎಕ್ಸ್ಪ್ಲೋರ್ ಮಾಡೋದು. ಆಮೇಲೆ ಹಳ್ಳಿಗೆ ಪಕ್ಕ ಕೊಂಡಜ್ಜಿ ಅಂತ ಇದೆ, ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಕೊಂಡಜ್ಜಿ ಕೆರೆ, ಕೊಂಡಜ್ಜಿ ಬೆಟ್ಟ. ಆಮೇಲೆ ನೀವು ಆಟ ಆಡ್ತಿದ್ರೆ ಈ ಚಾಪ ಅಂತ ಬರ್ತಿತ್ತು ಗೊತ್ತಾ, ಸಿಗರೇಟ್ ಪ್ಯಾಕ್ ಅಲ್ಲಿ. ಟಿಕ್ಕಿ ಅಂತೀವಿ ನಾವು, ನೀವು ಟಿಕ್ಕಿ ಅಂತಿದ್ರ, ನಮ್ ಕಡೆ ಚಾಪ ಅಂತಿದ್ವು. ಸಿಗರೇಟ್ ಪ್ಯಾಕು ಮತ್ತೆ ಬೆಂಕಿ ಪಟ್ಟಣದ್ದು ಇದು ಬರುತ್ತಲ್ಲ ಸರ್, ಬೆಂಕಿ ಸಿಗರೇಟ್ ಪ್ಯಾಕ್. ಅದನ್ನ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಈ ಸ್ಕ್ವೇರ್ ಶೇಪ್ ಅಲ್ಲಿ ಅವನ್ನ ಹಿಂಗೆ ಕಟ್ಟಿಟ್ಬಿಟ್ಟು ಒಂದು ಬಚ್ಚ ಅಂತ ತಗೊಂಡು ಹಿಂಗೆ ಹೊಡಿಯೋದು ಅದನ್ನ. ಸೊ ಅವು ಸಿಗರೇಟ್ ಪ್ಯಾಕ್ ಬೇಕಲ್ಲ. ನಮ್ಮೂರಾಗಿ ಐಫೈ ಸಿಗರೇಟ್ ಪ್ಯಾಕ್ಸ್ ಇದ್ರೆ ಕಡಿಮೆ. ಯೆಲ್ಲೋ ಕಲರ್ ಬರ್ಕ್ಲಿ, ಸೀಸರ್ಸ್ ಮತ್ತೆ ಡಾರ್ಕ್ ಬ್ಲೂ. ಇದು ಸರ್ ಅದು ವಿಲ್ಸ್. ಅದು ಸೊ ವೈಟ್ ಕಲರ್, ಪ್ಯೂರ್ ವೈಟ್ ಒಂದೆರಡು ಬರೋವು. ನಾವು ಅವ್ನು ನಡ್ಕೊಂಡು ದಾವಣಗೆರೆ ತನಕ ಹೋಗ್ತಾ ಇದ್ವಿ ನಮ್ಮೂರಿಂದ. 10 ಕಿಲೋಮೀಟರ್, 8ರಿಂದ 10 ಕಿಲೋಮೀಟರ್. ಏನೋ ಒಂಥರ ಟ್ರೆಜರ್ ಸರ್ ಅದಲ್ವಾ? ಭಾನುವಾರ ಬಂತ ಅಂತ ನಮ್ಮ ಅಪ್ಪ ಅಮ್ಮಗ್ ನಾವ್ ಎಲ್ಲಿದೀವಿ ಅಂತಾನೆ ಗೊತ್ತಿರ್ತಿರ್ಲಿಲ್ಲ. ಸೊ ಹೋಗಿ ಹುಡ್ಕೊಂಡ್ ಬರೋದು ಹಂಗೆ. ಆಮೇಲೆ ಈ ಪಾನ್ ಪರಾಗ್ ರ್ಯಾಪರ್ಸು ಅದನ್ನ ಹಿಡ್ಕೊಂಡು ಅದೊಂದು ಆಟ ಆಡ್ತಾ ಇದ್ವಿ. ಹಿಂಗೆ ಚೈಲ್ಡ್ಹುಡ್ ಬೀದಿ ಮಕ್ಕಳು ಬೆಳೆದು ಅಂತಂದ್ ಇದೆಯಲ್ಲ, ನಮ್ದು ಬೀದಿ ಮಕ್ಕಳು ಬೆಳೆದಂತ. ನಮ್ಮ ಅಮ್ಮನ ಕೈ ಸಿಗ್ತಾನೆ ಇರ್ಲಿಲ್ಲ ನಾವು. ಸಾಯಂಕಾಲ ಅವರು ಕೂತಿರೋ ಎಲ್ಲೋದು ಏನಂತ ನಮಗೆ ಕೇರ್ ಮಾಡೋದು ಬಿಟ್ಬಿಟ್ರು ಅವರು. ಒಂದ್ ಪಾಯಿಂಟ್ ಬರ್ತದೆ, ಮನೆಗೆ ಬಂದೇ ಬರ್ತವೆ ವಾಪಸ್ ಅಂತಂದು. ಒಂದ್ ಪಾಯಿಂಟ್ ಬಂದಾಗ ದೇ ಬಿಕಮ್ ನಾರ್ಮಲ್. ಸೊ ಸ್ಟಾರ್ಟಿಂಗ್ ಎಲ್ಲ ಅಟ್ಟಾಡ್ಸ್ಕೊಂಡು ಹೊಡೆದೆಲ್ಲ ನೆನಪಿದೆ. ಬಟ್ ವಿ ಯೂಸ್ ಟು ರೀಚ್ ಹೋಮ್ ಅಂಡ್ ಸವಿ ಸವಿ ನೆನಪು ಸಾವಿರ ನೆನಪು. ಸರ್ ಈಗ ಒಂದು ಚಿಕ್ಕದು ಸೀರಿಯಸ್ ಇಲ್ಲ ಸರ್, ಸೀರಿಯಸ್ ಆಗೋದು ಬೇಡ, ಸ್ವಲ್ಪ ತಮಾಷೆ ಮಾಡೋಣ ಅಂತ. ಇವ್ರದೊಂದು ಮೀಮ್ ಆಗ್ಬಿಟ್ಟಿದೆ ಸರ್, ಬಾಸ್ ಸೀರಿಯಸ್ ಆಗೋಯ್ತು. ಸೀರಿಯಸ್ ಆಗೋಯ್ತು ಸರ್, ಇದೆಲ್ಲ ಆಗಲ್ಲ ಸರ್, ಸೀರಿಯಸ್ ಆಗೋಯ್ತು. ಇವರೇ ಮಾಡಿ ಸರ್ ಫೇಮಸ್ ಸರ್. ಈಗ ಅಂದ್ರೆ ಒಂದು ಚಿಕ್ಕದು ಕ್ಯೂರಿಯಾಸಿಟಿ ಇದೆ ಸರ್. ನೀವು ಆಲ್ಮೋಸ್ಟ್ 7 years ಇಂದ ನನ್ನ ಶಮನ್ಸ್ ಅನ್ನ ನೋಡಿದಿರಾ ಸರ್. ಸೊ 8 years ಸರ್. ಈಗ ಸೊ ಉಮೇಶ್ ಸರ್ನ ಆಲ್ಮೋಸ್ಟ್ 5-6 years ಇಂದ ಅಂದ್ರೆ ಡೈಲಿ ಬೇಸಿಸ್ ನಮ್ಮ ಬಗ್ಗೆ ನೀವು ಅಂದ್ರೆ ಸ್ಟೂಡೆಂಟ್ಸ್ ಹತ್ರ ಕೇಳ್ತಾ ಇರ್ತೀರಾ ಸರ್. ಸೊ ಒಂದು ರಿಕ್ವೆಸ್ಟ್ ಸರ್, ನಮ್ 3 ಜನ ತರ ಅಟ್ಲೀಸ್ಟ್ ಒಂದೊಂದು ಲೈನ್ ನೀವು ಹೇಳ್ಬೇಕು ಸರ್. ನಿಮ್ 3 ಜನ ತರ ನಾನು ಒಂದ್ ಲೈನ್, ನನ್ ತರ ಒಂದ್ ಲೈನು, ಅವ್ರ ತರ ಒಂದೊಂದ್ ಲೈನ್ ಸರ್. ಅಟ್ಲೀಸ್ಟ್ ಇಲ್ಲಿ ಇವ್ ಶಮಂತ್ ಹತ್ರ ಪಾಸ್ ಕೊಡ್ಬೋದು ಸರ್. ಸರ್ ಇವ್ರು ನಮ್ಮ ಆಕ್ಟರ್, ಇವ್ರು ನೀವೇ ಮಾಡ್ಬೇಕಿರೋ. ಮಾಡಿ ನೀವು ಇಲ್ಲ ನಂತರ ನೀವ್ ಮಾಡ್ಬಿಡಿ ಅಷ್ಟೇನೆ. ಏನೋ ಕತೆ ಹೊಡ್ರ ಹಂಗೆ ಕಟ್ಟಿ ಒಂದ್ ನೋಡ್ ಮಾಡಿ. ರೋಲಿಂಗ್ ಇದೆಯಾ? ಇವಾಗ ಮೈಕ್ ಇಟ್ಕೊಂಡ್ರೆ ಮೈಕ್ ಬಿಡದೇ ಬೇಡ ಅಂತ ಅನ್ಸ್ತಿರುತ್ತೆ ನನಗೆ ಇವಾಗ. ಕರೆಕ್ಟ್, ಇವಾಗ ಅಬ್ಸಲ್ಯೂಟ್ಲಿ ರೈಟ್. ಇವಾಗ ನಂದಾಯ್ತು, ಎಲ್ಲರೂ ಪ್ಲೀಸ್ ವಾಚ್. ಸರ್ಗೆ ಯಾವಾಗ ಈಗ ಏನ್ ಸರ್ ಸಣ್ಣ ಆಗ್ತಾ ಇದ್ರಲ್ಲ ಬತ್ತ ಇನ್ನೇನ್ ಹೋಗಿದ್ ಕಡೆ ಎಲ್ಲ ವಾಕಿಂಗು ಇಲ್ಲ ಟಾಕಿಂಗು?
ಡೈರೆಕ್ಟರ್ ನೀವ್ ಹೇಳಿ. ಸರ್ ನಿಮ್ದು ಓರಿಯೆಂಟೇಷನ್ ಸರ್ ನಾನು ಯೂಸ್ಲಿ ನೋಡ್ತಿರ್ತೀನಿ ಸರ್. ಅದ್ರಲ್ಲಿ ನೀವು ಹೇಳ್ತೀರಾ ಸರ್ ದೇರ್ ಇಸ್ ಅ ಪ್ರೋಸೆಸ್ ರೈಟ್, ಯು ಶುಡ್ ಫಾಲೋ ದ ಪ್ರೋಸೆಸ್ ರೈಟ್. ರೈಟ್ ರೈಟ್. Process is more important ಹೌದು ಸರ್. than the outcome. ಬಿಲೀವ್ ಇನ್ ದ ಪ್ರಾಸೆಸ್. Yes. ಬಿಲೀವ್ ಇನ್ ದ ಪ್ರೋಸೆಸ್. ನಾವು 3 ಜನ ಮಾಡಿದ್ವಲ್ಲ ಸರ್, ಯಾರು ಚೆನ್ನಾಗಿತ್ತು ಅಂದ್ರೆ ರ್ಯಾಂಕ್ ಮಾಡ್ಬೇಕು ಸರ್. ಅವನಿಗೆ ಕೊಟ್ಬಿಡಿ ಸರ್, ಹೋಗ್ಲಿ ಹ್ಯಾಂಪರ್ ತಗೋಗಪ್ಪ. ಅವ್ನ್ ಕೇಳ್ತಾ ಇರೋದೇ ಅದಕ್ಕೆ ಸರ್. ಉಮೇಶ್ ಫುಲ್ ಸೀರಿಯಸ್ ಬಂತದ ಅದಕ್ಕೆ. ನಾನು ಆಕ್ಚುಲಿ ಉಮೇಶ್ ಬಹಳ ಸೀರಿಯಸ್, ಬಹಳ ಇಮೋಷನಲ್ ಜೀವಿ ಅಂತ ಅನ್ಕೊಂಡಿದ್ದೆ. ಅವ್ರದ್ದು ಆಧಾರ್ ಕಾರ್ಡ್ ಅಲ್ಲಿ ಒಂದು ಫೋಟೋ ಇದೆ ನೋಡಿ ಸರ್ ನೀವು. ಹಾಕಿ ಅದನ್ನ ಇದರಲ್ಲಿ ಆಮೇಲೆ ಫೋಟೋ. ನಾನು ಮೊನ್ನೆ ಸಿಮ್ ತಗೊಳಕ್ ಹೋದಾಗ ನೋಡಿದೆ. ಮಾಡ್ತಾರಲ್ಲ ಹೇಳಿ ಮಧ್ಯ ಸಿಕ್ಸಿ ಅದಂತ. ಅಂದ್ರೆ ಕೂದ್ಲಿದೆ ಫುಲ್ ಕೂದಲಿತ್ತು ಸರ್. ಏನಾಯ್ತು ಆಮೇಲೆ? ರಂಗೆ ಸರ್ ಜಾಸ್ತಿ ಬಾಚಕ್ ಹೋಗಿದ್ದಾರೆ ಸರ್, ಜೆಲ್ ಹಾಕೊಂಡು ಯಾರನ್ನ ಇಂಪ್ರೆಸ್ ಮಾಡಕ್ಕೆ. ನಿಮ್ದು ಅದ ಹಿಂಗೆ ಅಷ್ಟೊಂದು ಇಂಪ್ರೆಸ್ ಮಾಡಿ ಇಷ್ಟೊಂದು ಉಳಿಸ್ಕೊಂಡಿದ್ದೀರಾ ಸರ್? ಅದು ಒಂದು ಜೆನೆಟಿಕ್ಸ್ ಸರ್, ಇನ್ನೊಂದು ನಮ್ಮ ಅಜ್ಜಿ ಹಳ್ಳೆಣ್ಣೆ ಹಾಕಿ ತಿಕ್ತಿದ್ರು ಸರ್. ನಾವು ಸ್ಕೂಲ್ ಹೋಗ್ಬೇಕಾದ್ರೆ ಮಕ್ಕದ ಮೇಲೆಲ್ಲ ಎಣ್ಣೆ ಸರ್, ಟೀಚರ್ ಎಲ್ಲ ಬೈಯೋರು, ಎಣ್ಣೆ ಸ್ನಾನ ಮಾಡ್ಕೊಂಡ್ ಬಂದಿದ್ದೆ ನೀನು ಅಂತ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಹ್ಞೂ ಸರ್, ಬಿಸಿಲು ಏರ್ತಿದಂಗೆ ಎಳಿತದಲ್ಲ ಸರ್ ಸ್ವಲ್ಪ ಹಳ್ಳೆಣ್ಣೆ. ಅವಾಗ್ಲೇ ಬಂದಿತ್ತ ಮಿಸ್ ಸೆಕೆಂಡ್ ಸ್ಕೂಲಲ್ಲಿ? ಇಲ್ಲ ಸರ್, ಆಮೇಲೆ ಬರ್ಸ್ಕೊಂಡಿದ್ ಸರ್. ನಮ್ದು ನಿಮ್ದು ಕೂದಲು ಆಲ್ಮೋಸ್ಟ್ ಒಂದೇ ತರ ಸರ್, ನಿಮ್ದು ಏನು ಉದ್ರಿಲ್ಲ ಸರ್ ಜಾಸ್ತಿ. ಹ್ಞೂ ಸರ್. ಏನ್ ಸರ್ ಈಗ ಸರ್ ಹೆಂಗೆ ಸರ್ ಅದು? ಕಾಂತಿಯ ರಹಸ್ಯ ಸರ್. ನಮ್ಮ ಕಾಂತಿ ಒಂದು ಜೆನೆಟಿಕ್ಸ್ ಆಬ್ವಿಯಸ್ಲಿ ರೀ, ಸ್ಟ್ರಾಂಗ್ ಜೆನೆಟಿಕ್ಸ್ ಇರ್ತದೆ. ಮತ್ತೆ ಹೆಂಗ್ ಏನ್ ಸರ್ ಮೇಂಟೈನ್ ಮಾಡ್ತೀರಾ ಸರ್? ಏನಾದ್ರು ಹೇಳಿ ಸರ್ ಟಿಪ್ಸ್. ಅವ್ರಿಗೆ ಹೇಳಿ ಸರ್, ನಂಗೆ ಬೇಡ. ಇರ್ರಿ. ನಮ್ದು ಅಟೆಂಪ್ಟ್ಸ್ ಮುಗಿದ್ಮೇಲೆ ಟೆನ್ಷನ್ ತಗೊಳದ್ ಬಿಟ್ಬಿಟ್ಟಿದೀವಿ ಅಷ್ಟೇ. ಮೇಜರ್ ಅದು ಸ್ವಲ್ಪ ಕಂಪೇರಿಟಿವ್ಲಿ ಸ್ಟ್ರೆಸ್ ಫ್ರೀ ಅಂಡ್ ಟೆನ್ಷನ್ ಫ್ರೀ ಲೈಫ್. ನಂದು ಹೋಗಿದ್ದು ಮೇಜರ್ ಕಾರಣ ಅದೇ ಸರ್, ಆ ಸ್ಟ್ರೆಸ್ ಇಂದ ಇದಾಗೋಯ್ತು. ಸ್ಟ್ರೆಸ್ ಕೊಟ್ಟವ್ರು ಯಾರು ಸರ್? ಅದು ಲಾಂಗ್ ಲಿಸ್ಟ್ ಇದೆ ಸರ್, ಅದು ಬೇರೆ ವಿಷಯ ಬಿಡಿ. ಬಟ್ ಮೋಸ್ಟ್ಲಿ ಈಗಿನ ಆಸ್ಪಿರೆಂಟ್ಸ್ ಅಷ್ಟೇನೆ ಸಿಕ್ಕಾಪಟ್ಟೆ ಸ್ಟ್ರೆಸ್. ನಾನು ಒಂದು 15-20 ದಿನ ಡೆಲ್ಲಿ ಹೋಗಿದ್ದೆ, ಅಲ್ಲಿ ತಲೆ ಬಳಸ್ಕೊಂಡ್ಬಿಡೋರು ಹುಡುಗರು. ಹೌದು ಸರ್. ಆಕ್ಚುಲಿ ನಂದು ಅಲ್ಲಿ ಹೇರ್ ಫಾಲ್ ಆಗಿದ್ದು ಜಾಸ್ತಿನೇ ಡೆಲ್ಲಿಯಿಂದ, ನೀರು ಇದರಿಂದ. ಬಟ್ ಅದೇ ನಾವು ಸುಮಾರು ಬಗ್ಗೆ ಮಾತಾಡಿದೀವಿ, ಸ್ಟ್ರೆಸ್ ಮಾಡ್ಕೋಬೇಡ್ರು. ನಾವ್ ಈ ಪೊಸಿಷನ್ ಅಲ್ಲಿ ಇದ್ಕೊಂಡು ಹೇಳ್ಬೋದು ಮಾಡ್ಕೋಬೇಡಿ ಅಂತಂದು. ಬಟ್ ಆಸ್ ಎ ಆಸ್ಪಿರೆಂಟ್ ಲೈಫ್ ಅಲ್ಲಿ ಇರ್ತದೆ. ನಮಗೆಲ್ಲ ಏನಾಯ್ತು, ಆಸ್ಪಿರೆಂಟ್ ಲೈಫ್ ಇದ್ದಾಗ ವಿ ಡಿಂಟ್ ಹ್ಯಾವ್ ಎನಿವನ್ ಟು ಹ್ಯಾವ್ ಕನ್ವರ್ಸೇಷನ್. ನೀವು ಜೊತೆಗೆ ಪಾರ್ಟಿ ಮಾಡ್ತಾ ಇದ್ರಿ, ನಾವ್ ಯಾವುದೋ ಒಂದು ಹಳ್ಳಿನಲ್ಲಿ ಕುತ್ಕೊಂಡು ಮಾಡ್ತಾ ಇದ್ವಿ. ಬಟ್ ಇವನ್ ದೆನ್ ದ ವರ್ಲ್ಡ್ ವಾಸ್ ವೆರಿ ಸ್ಮಾಲ್. ನಮ್ನ ಯಾರ ಗೈಡ್ ಮಾಡೋರು, ಮೆಂಟೋರಿಂಗ್ ಮಾಡೋರು, ಇವಾಗ ಎಲ್ಲ ಇದೆ. ಆದ್ರೂ ಹುಡುಗರು ಅದೇನು ಅದೊಂದು ಆಟಿಟ್ಯೂಡ್ ಇಲ್ಲ ನಮ್ಮಲ್ಲಿ. ಅಂದ್ರೆ ಬಂದು ಮಾತಾಡ್ಬೇಕು, ಶೇರ್ ಮಾಡಬೇಕು. ನನ್ನ ಹತ್ರ ಬರ್ತಾರೆ ಆಕ್ಚುಲಿ, ಐ ಹ್ಯಾವ್ ಸೀನ್ ಮೆನಿ ಪೀಪಲ್. ಅದಕ್ಕೆ ಅಂತಾನೆ ಸಪರೇಟ್ ಟಿಶ್ಯೂ ಪೇಪರ್ ಒಂದು ಇಟ್ಟಿರ್ತೀನಿ. ಅಂಡ್ ಐ ಸಿಟ್ ಅಂಡ್ ಲಿಸನ್. ಸಮ್ ಪೀಪಲ್ ಓಪನ್ ಅಪ್ ಕಂಪ್ಲೀಟ್ಲಿ. ಅವ್ರದ್ದೆಲ್ಲದು ಸುಮಾರು ಸಾವಿರಾರು ಸ್ಟೋರೀಸ್ನ ಐ ಹ್ಯಾವ್ ಲಿಸನ್, ಎಂಪಥೈಸ್ಡ್. ಆಮೇಲೆ ರೆಸ್ಪಾಂಡು ಮಾಡಿದೀವಿ ಎಷ್ಟೊಂದಕ್ಕೆ ಸಾಧ್ಯ ಆದಷ್ಟು. ಆ ರೀತಿ ಬಂದು ನೀವು ನಿಮ್ಮ ಹತ್ರ ಬರ್ಬೋದು, ಇವ್ರ ಹತ್ರ ಬರ್ಬೋದು, ಎಲ್ಲ ನೀವು ನಗಿಸ್ಬಿಟ್ಟು ಕಳಿಸ್ತೀರಾ ಸ್ವಲ್ಪ ಬೇಕಿದ್ರೆ. ಸರ್ ನೀವ್ ಯಾವ್ದಾದ್ರು ಒಂದು ಫನ್ನಿ ಸ್ಟೋರಿ ಹೇಳಿ ಸರ್, ಯಾವ್ದಾದ್ರು ಬಂದು ಹೇಳ್ಕೊಂಡಿರೋದು. ಫನ್ನಿ ಸ್ಟೋರಿ ಅಂತಂದ್ರೆ ಅದೇ ಸೀರಿಯಸ್ ಆಗಿರೋದನ್ನ ಫನ್ನಿ ಮಾಡ್ಬೇಕು. ಬಟ್ ಫನ್ನಿ ಅಂತಂದ್ರೆ ಹುಡುಗ್ ಬರ್ತವೆ ಹಿಂಗ್ ಎಲ್ಲೆಲ್ಲೋ ಕರ್ಕೊಂಡ್ ಬಂದು ಕುತ್ಕೊಂಡ್ಬಿಟ್ಟು, ಗೊತ್ತಲ್ಲ ನನ್ಗೆ ಆಕ್ಟಿಂಗ್ ಮಾಡಕ್ ಬರಲ್ಲ. ನನ್ಗೂ ಆ ತರದ ಒಂದು ಸ್ಟೋರಿ ಇದೆ ಸರ್. ಒಬ್ಬ ಹುಡುಗ ಬಂದಿದ್ದ, ಅವನು ಹೇರ್ ಫಾಲ್ ಆಗಿ ಹ್ಯಾಸ್ ಕಂಪ್ಲೀಟ್ಲಿ ಗಾನ್ ಬಾಲ್ಡ್. ಸೊ ಅವ್ನು ಬಂದು ಸರ್ ನಾನು ಒಂದು ಕಾನ್ವರ್ಸೇಷನ್ ಕೊಡಕ್ ಹೋಗಿದ್ದೆ, ಒಂದು ಸ್ಪೀಚ್ ಕೊಡಕ್ ಹೋಗಿದ್ದೆ. ಬಟ್ ಆ ಸ್ಪೀಚ್ ಕೊಡೋ ಟೈಮಲ್ಲಿ ಐ ಬಿಕೇಮ್ ಸೆಲ್ಫ್ ಕಾನ್ಶಿಯಸ್. ಅದನ್ನ ಹೇಗೆ ಓವರ್ಕಮ್ ಮಾಡಬೇಕು ಅಂತ ಕೇಳ್ದ. ಅವ್ನಂಗೆ ಹೊಗಳುತ್ತಿದ್ನೋ ಬೈತಿದ್ನೋ ಅದು ಅರ್ಥ ಮಾಡ್ಕೊಂಡು 1-2 ನಿಮಿಷ ಬೇಕು ಸರ್. ಒಬ್ರು ಆಸ್ಪಿರೆಂಟ್ ಇದಾರೆ ಸರ್, ಅಂದ್ರೆ 20-21 ಇಯರ್ ಓಲ್ಡ್ ಇರ್ಬೋದು. ಈಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕಂತಿದ್ದಾರೆ ಸರ್. ತುಂಬಾ ಮಹತ್ವಾಕಾಂಕ್ಷೆ ಇದೆ. ನೀವು ಮೋಸ್ಟ್ಲಿ ನೋಡಿರ್ಬೋದು ಸರ್, ಫೋಟೋನು ತೋರಿಸ್ತೀನಿ. ಅವರು ನಿಮ್ಮ ಅಡ್ವೈಸ್ ಏನು ಸರ್? ಅಂದ್ರೆ 21 ಇಯರ್ ಓಲ್ಡ್ ನಮ್ಮದೇ ಫೋಟೋ. ಅವಾಗ ಅದು ನಂದಿ ಬೆಟ್ಟದಲ್ಲಿ ನಾನು BSc ಓದ್ಬೇಕಾದ್ರೆ NCC ಇಂದ ಟ್ರಿಪ್ ಹೋಗಿದ್ವಿ. NCC ಇಂದ ಕರ್ಕೊಂಡು ಹೋಗಿದ್ರು, ಟ್ರೆಕ್ಕಿಂಗ್ ಟೈಪ್ ಎಲ್ಲ. ಆಮೇಲೆ ಎಲ್ಲ ಮುಗಿದ್ಮೇಲೆ ಒಂದು ಕ್ಯಾಶುವಲ್ ಶರ್ಟ್ ಇತ್ತು, ಅದು ನಂದು ಫೇವರೇಟ್ ಟಿ ಶರ್ಟ್. ಅದು 50 ರೂಪಾಯಿ ಟಿ ಶರ್ಟ್. ಅದು ಆಕ್ಚುಲಿ ಅದನ್ನ ಲಕ್ಕಿ ಅಂತ ಕರಿತಿದ್ರ ಸರ್ ನೀವೇನಾದ್ರು? ಲಕ್ಕಿ ಟಿ ಶರ್ಟ್ ಅಂತ? ಲಕ್ಕಿ ಅಂತಂದಿಲ್ಲ, ಸಮ್ಟೈಮ್ಸ್ ಯು ಲೈಕ್ ಸಮ್ ಟಿ ಶರ್ಟ್. ಸೊ ಆ ವ್ಯಕ್ತಿಗೆ ಈ ವಾಸ್ ಆಲ್ವೇಸ್ ಆಂಬಿಷಿಯಸ್. ಅವಾಗ್ಲೂ ಅಷ್ಟೇನೆ. ನಾನು ಡಿಗ್ರಿ ಓದ್ಬೇಕಾದ್ರೆ ಹಂಗೆ ಅದೇನೋ ಗೊತ್ತಿಲ್ಲ ಎಲ್ಲಿಂದ ಬಂತು. ಇವಾಗ ಸ್ಪೀಚ್ ಕೊಡ್ಬೇಕಾದ್ರೆ ಹೇಳ್ತಿರ್ತೀನಿ, ಅದು ಲಿಟ್ರೇಚರ್ ಓದೋದ್ರಿಂದ ಬಂತ ಆಂಬಿಷನ್ ಅಂತ. ಆಮೇಲೆ ನವೋದಯ ಸ್ಕೂಲಲ್ಲಿ ಇದ್ದಾಗಲೂ ನಾನು ಈ ನೋಬೆಲ್ ಪ್ರೈಸ್ ವಿನ್ನರ್ಸ್ ಬುಕ್ಸ್ ಇರ್ತದಲ್ಲ, ಸೊ ಆ ಥರ ಬುಕ್ಸ್ ತಗೊಂಡೆಲ್ಲ ಐ ಯೂಸ್ ಟು ಟ್ರೈ ಟು ರೀಡ್. ಅವಾಗ ಅದೆಲ್ಲ ಬಂದ್ಬಿಟ್ಟೈತೆ ಆಂಬಿಷನ್. ಡಿಗ್ರಿನಲ್ಲೂ ಈ IAS ಹೋಗೋದು, ನೋಬೆಲ್ ಪ್ರೈಸ್ ತಗೋಬೇಕು ಅಂತ ನಾವು ಅನ್ಕೊಳ್ಳೋದು. ನಾನು ಜೆನೆಟಿಕ್ಸ್ ಮಾಡ್ತಾ ಇದ್ದೆ BSc ನ. ಆಮೇಲೆ NCC ಮಾಡ್ತಾ ಇದ್ದೆ. NCC ಮಾಡಿದ್ದು ಮೇನ್ಲಿ ಮಾಡಬೇಕು, ಆ ಒಂದು ಕ್ಯಾಂಪ್ಗಳು ಎಂಜಾಯ್ ಮಾಡಬೇಕು.
ಆ ಥರ ಎಲ್ಲ ಇದ್ದಿದ್ದು. ಸೊ ಅವಾಗ ಈ ಸೀರಿಯಸ್ನೆಸ್ ಇರಲಿಲ್ಲ. ಅಂದರೆ ಲೈಫಲ್ಲಿ ಆಂಬಿಷನ್ ಇದೆ, ಅದು ತಲೆಯಲ್ಲಿದೆ, ಅದನ್ನ ಟು ಪುಟ್ ಇಟ್ ಇನ್ ಟು ಆಕ್ಷನ್ ನಿಮ್ಗೊಂದು ಗೈಡೆನ್ಸ್ ಬೇಕು, ಅಥವಾ ಒಂದು ಪ್ಲಾನ್ ಬೇಕು, ಅಥವಾ ಆ ಒಂದು ಏನಂತೀರಿ ಮನಸ್ಸು ಬೇಕಿರ್ತದ. ಆ ಸೀರಿಯಸ್ನೆಸ್ ಇರಲ್ಲ ಆ ಏಜಲ್ಲಿ, ಸ್ಟಿಲ್ ಡ್ರೀಮ್ ಇರ್ತದಲ್ಲ. ಸೊ ಆ ಒಂದು ಫೇಸ್ ಅದು. ವಾಟ್ ಐ ವುಡ್ ಹ್ಯಾವ್ ಟೋಲ್ಡ್ ಹಿಮ್ ಅಂತಂದ್ರೆ ಟು ಮೀಟ್ ದಿ ರೈಟ್ ಪೀಪಲ್ ಅಟ್ ದಿ ರೈಟ್ ಪಾಯಿಂಟ್ ಆಫ್ ಟೈಮ್ ಅಂತ. ನಾವು ಮೀಟ್ ಮಾಡ್ತಿರ್ಲಿಲ್ಲ, ಕನ್ಸಿರ್ತದೆ. ನೀವು ಪ್ರದೀಪ್ ಸರ್ ಸಿಕ್ಕಿದ್ರೆ ಮೇ ಬಿ ಐ ವುಡ್ ಹ್ಯಾವ್ ಕಮ್ ಅಂಡ್ ಮೆಟ್ ಪ್ರದೀಪ್ ಸರ್, ಉಮೇಶ್ ಸರ್, ಶಮನ್ ಸರ್. ಅಲ್ಲ, ಐ ಆಕ್ಚುಲಿ ಮೀನ್ ಇಟ್. ಆ ಏಜಲ್ಲಿ ಇಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಯಾಕಂದ್ರೆ ಇವಾಗ ನನಗೆ ರಿಯಲೈಸ್ ಆಗ್ತಾ ಇದೆ, ಈಗ ಪೊಲಿಟಿಕ್ಸ್ ಎಂಟ್ರಿ ಕೊಟ್ಟ ಮೇಲೆ ವಿ ನೀಡ್ ಟು ಮೀಟ್ ಪೀಪಲ್, ವಿ ನೀಡ್ ಟು ಹ್ಯಾವ್ ಡಿಸ್ಕಷನ್. ಅವರಿಂದ ಹೆಲ್ಪ್ ಆಗೋದು ಬಿಡೋದು ಸೆಕೆಂಡ್ರಿ ಅದು. ಬಟ್ ವೆನ್ ಯು ಗೋ ಅಂಡ್ ಟಾಕ್ ಟು ಸಮ್ ಪೀಪಲ್ ಹೂ ಆರ್ ನ್ಯೂ ಇನ್ ಯುವರ್ ಲೈಫ್, ನಿಮ್ಗೆ ಸಿಕ್ಕಾಬಟ್ಟೆ ರೆವಲೇಷನ್ಸ್, ಐಡಿಯಾ ಸಿಗ್ತದೆ, ಪರ್ಸ್ಪೆಕ್ಟಿವ್ ಸಿಗ್ತದೆ. ಅಂಡ್ ದೆನ್ ಪಾಸಿಬಿಲಿಟೀಸ್, ಪರ್ಸ್ಪೆಕ್ಟಿವ್ಸ್ ಗೆಟ್ ಕನ್ವರ್ಟೆಡ್ ಇಂಟು ಪಾಸಿಬಿಲಿಟೀಸ್. ನಿಮ್ಗೆ ಗೊತ್ತಾಗ್ತದೆ ಎಷ್ಟೊಂದು ಇದಾವಲ್ಲಪ್ಪ ಆಪರ್ಚುನಿಟೀಸ್ ಅಂತ. ಸೊ 21 year oldಗೆ ಐ ವುಡ್ ಹ್ಯಾವ್ ಕಮ್ ಅಂಡ್ ಮೆಟ್ ಪ್ರದೀಪ್ ಸರ್ ಅಂಡ್ ಉಮೇಶ್ ಸರ್ ಅಂಡ್ ಶಮನ್ ಸರ್. ಸರ್ ನಿಮ್ಮ ಚಿಕ್ಕ ವಯಸ್ಸಲ್ಲಿ ಈಗ ಮೂವಿ ನೋಡೋ ಒಳ್ಳೆ ಅಭ್ಯಾಸ ಇದೆ ನಿಮಗೆ ಸರ್. ಒಂದು ಮೂವಿ ಬಂದಿತ್ತು ಮೈ ಆಟೋಗ್ರಾಫ್ ಅಂತ, ಅಲ್ಲಿ ಒಂದು ಒಳ್ಳೆ ಸಾಂಗ್ ಇದೆ, ಸವಿ ಸವಿ ನೆನಪು, ಗಣೇಶ ಬೀಡಿ, ಸಾವಿರ ನೆನಪು, ಮೊದಲು ಸೇರಿದ ಗಣೇಶ ಮೊದಲು ಸೇದಿದ್ದ ಗಣೇಶ ಬೀಡಿ. ಶಮನ್ ಸರ್ ಯಾರಿಗೆ ಗೊತ್ತಿದೋ ಗೊತ್ತಿಲ್ಲ, ಸಕ್ಕತ್ತಾಗಿ ಹಾಡು ಹೇಳ್ತಾರೆ. ಅಲ್ಲಲ್ಲ, ಸಕ್ಕತ್ತಾಗಿ ಹಾಡು ಹೇಳ್ತಾರೆ ಅಂತ ಅಂದಿದ್ದು ಸರ್. ಏನ್ ಸರ್ ಅಪಾರ್ಥ ಮಾಡ್ಕೊಂಡ್ಬಿಟ್ಟು. ಉಮೇಶ್ ಸರ್ ಅಲ್ಲ ಸರ್, ಹೇಳ್ಕೊಡೋಣ ಅಂದ್ರೆ ಬೇರೆಯವ್ರೆ ಮದುವೆ ಹೆಂಡತಿ ಇಲ್ಲ, ಕಾಯ್ತಾ ಇದ್ರು ಆ ವರ್ಡ್ ನನ್ನ ಬಾಯಿಂದ ಬರ್ಲಿ ಅಂತ. ಶಮಂತ ಇಲ್ಲ ಮಧ್ಯೆ ಕಟ್ ಮಾಡಿ ಹೇಳ್ಸಿರೋರು ಅಪಾರ್ಥ ಅಂತ ಹೇಳಿ ಅಂತ. ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಆ ಥರ ಏನಾದ್ರು ಎಕ್ಸ್ಪೀರಿಯನ್ಸಸ್ ಇತ್ತಾ ಸರ್? ಅದೇ ನಮ್ಮೂರಲ್ಲಿ ಒಬ್ಬ ನಮ್ಮ ಮಾಮ ಬೇಕಿತ್ತು, ಅವನಿದ್ದ, ಅವನು ಒಂಥರ ಪೋಲಿನೇ, ಅವನದೊಂದು ಗ್ಯಾಂಗ್ ಇತ್ತು. ಅಂದ್ರೆ ನಾವು 2-3ನೇ ಕ್ಲಾಸ್ ಓದ್ಬೇಕಾದ್ರೆ ಅವ್ರೆಲ್ಲ ಐ ಥಿಂಕ್ ಡಿಗ್ರಿ ಲೆವೆಲ್ ಇದ್ರು ಅನ್ಸುತ್ತೆ, ಅವರೆಲ್ಲ ಗ್ಯಾಂಗು. ಅವರು ಇವೆಲ್ಲ ಅಲ್ಲಿ ಇಲ್ಲಿ ಬೀಡಿ ಸೇದೋದೆಲ್ಲ ಇತ್ತು. ಅವರು ಒಂದಿನ ನಾವು ಹಿಂಗೆ ಓದೋ ಕುತ್ಕೊಂಡಾಗಿದ್ದಾಗ ನೀನು ಮಾಡು ಅಂತಂದ್ಬಿಟ್ಟು. 2ನೇ ಕ್ಲಾಸಲ್ಲಿ ಸರ್? 2-3ನೇ ಕ್ಲಾಸಲ್ಲಿ ಇರ್ಬೇಕು ಅನ್ಸುತ್ತೆ. ಇವಾಗ ಚೈಲ್ಡ್ ಅಬ್ಯೂಸ್ ಹಂಗಿಂಗ್ ಅಂತೀವಿ. ಕೊಟ್ಟರು ಅದನ್ನ, ನಮಗೆ ಏನ್ ಗೊತ್ತಿಲ್ಲ ಅಲ್ಲ, ಎಲ್ಲ ದೊಡ್ಡವ್ರು ಮಾಡ್ತಾರೆ, ನಾವು ಮಾಡ್ಬೇಕಂತ ಇರ್ತದೆ. ಇನ್ ತಗೊಂಡು ಹಿಂಗ್ ಒಂದ್ ಎಳ್ಕೊಂಡಿದ್ದೆ ಅಷ್ಟೇನೆ, ನನಗೆ ಫುಲ್ ಬ್ಲ್ಯಾಕ್ ಔಟ್ ಆಗೋಗ್ಬಿಡ್ತು. ನನಗೆ ಕೆಮ್ಮಿ ಇದು ಮಾಡಿದೆ. ಆಮೇಲೆ ಅವ್ರೇನು ಮತ್ತೆ ಫೋರ್ಸ್ ಮಾಡಲಿಲ್ಲ, ಅವರು ಮಾವ ಅಲ್ವಾ ಅದಕ್ಕೆ ಬಿಟ್ಬಿಟ್ಟ ಅವನು. ಅದಾದ್ಮೇಲೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಏನಾಗ್ತದೆ, ಮತ್ತೆ ಎಲ್ಲಾದ್ರೂ ಅದು ಮಿಮಿಕ್ ಮಾಡ್ಬೇಕು ಅನ್ನೋದೊಂದು ಇದು ಇರ್ತದೆ ನಮಗೆ. ಈ ಸಕ್ಕರೆ ಕಡ್ಡಿ ಅಂತ ಬರ್ತದೆ, ನೀವೆಲ್ಲ ತಿಂದಿದ್ದೀರಾ ಚಿಕ್ಕವರಿದ್ದಾಗ? ಎಕ್ಸಾಕ್ಟ್ಲಿ ಸಿಗರೇಟ್ ಟೈಪೇ ಬರೋದು. ನಾನು ಈ ಮಧ್ಯೆ ಈ ಕ್ಲಾಸ್ ಬ್ರೇಕಲ್ಲಿ ಅದೆಲ್ಲಿಂದ ನಾನು 4 ಹಣ್ಣಿಂದ ಇಷ್ಟ ಇರೋದು ನಮಗೆ, ಐ ಥಿಂಕ್ ಅದನ್ನ ತಗೊಂಡ್ಬಿಟ್ಟು ಮಧ್ಯೆ ಲಂಚ್ ಬ್ರೇಕಲ್ಲಿ ಅದನ್ನ ಕುತ್ಕೊಂಡ್ಬಿಟ್ಟು ಚಿತ್ತಾ ಇದ್ದಂಗೆ ಹಂಗೆ ಹಿಡ್ಕೊಂಡ್ಬಿಟ್ಟು ಅದನ್ನ ಮೇಲೆ ನಮ್ಮ ಚನ್ನಬಸಪ್ಪ ಮೇಷ್ಟ್ರು, ಹೆಡ್ ಮಾಸ್ಟ್ರು, ಅವರು ನೋಡ್ಬಿಟ್ರು. ಅದನ್ನ ನೋಡಿದರೆ ಏಯ್ ಬಾರ ಇಲ್ಲಿ ಅಂತ ಕರೆದ್ರು. ನಾನು ಹಿಂಗೆ ಹೋದೆ, ನಂಗೆ ಗೊತ್ತಿಲ್ಲ, ಅದು ಏನು ಮಾತಾಡ್ಲಿಲ್ಲ. ಅವಯ್ಯ ಕೋಲ್ ತಗೊಂಡು ಬಡ್ಡಿ ಏನು ಕುಡಿತಿದ್ದಾರೆ? ಗೊತ್ತಿಲ್ಲ. ಏನು ಶೋಕಿನ ನಿಂಗೆ ಸಿಗರೇಟ್ ಬೇಕ ನಿಂಗೆ? ನೋಡಿ ಸರ್ ಕೈ ಮೇಲೆ ಹಂಗ ಅದು ಹಂಗ್ ಹೊಡೆದ್ರ ನನಗೆ ಅವ್ರು ಹೊಡೆದ್ರೆ ಗೊತ್ತಾಗಿರೋದು. ಆಮೇಲೆ ಹಂಗೆಲ್ಲ ಹೊಡೆದ್ಬಿಟ್ಟು ಹಿಂಗೆಲ್ಲ ಅಂದ್ರಲ್ಲ, ಅದು ಎಷ್ಟು ಸ್ಟ್ರಾಂಗ್ ಕುತ್ಕೊಂಡ್ಬಿಡ್ತು ಅಂತಂದ್ರೆ ಅವತ್ತಿಂದ ಲೈಫಲ್ಲಿ ಇವತ್ತಿನವರೆಗೂ ಅದನ್ನ ಮುಟ್ಟಿಲ್ಲ, ಇವನ್ ಟ್ರೈ ಮಾಡೋಕ್ಕೂ ಹೋಗಿಲ್ಲ. ಸೊ ಹಾಗಾಗಿ ಹಾಡಲ್ಲಿ ಆ ಸವಿ ಸವಿ ನೆನಪು ನನ್ಗೆ ಇದು ಒಂದೇ ನೆನಪಿರೋದು. ಸರ್ ನಮ್ದು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ, ಇವಾಗ ಸರ್ ಹತ್ರ ಮಾತಾಡಿ. ನೀವೆಲ್ಲ ಬೆಂಗಳೂರು ಸುತ್ತಮುತ್ತ ಹುಟ್ಟು ಬೆಳೆದಿರ್ತಾನೆ ನೀವೆಲ್ಲ. ನೀವು ಮಂಡ್ಯ, ಚನ್ನಪಟ್ಟಣ ಆ ಕಡೆ ಸರೌಂಡಿಂಗ್, ಮಾಮೂಲಿ ಬೆಂಗಳೂರಿಗೆ ಹತ್ತತ್ರನೇ ಹೋಯ್ತದು. ನೀವು ಬೆಂಗಳೂರಲ್ಲೇ ಬೆಳೆದಿರ್ತಾನೆ? ಇದೆಲ್ಲ ಹಿಂಗೇನೆ ಆಫ್ ಅಂಡ್ ಆನ್ ಊರು ನಮ್ದು. ಇಲ್ಲಿ ಚನ್ನಪಟ್ಟಣ ಈ ಬೊಂಬೆ ನಾಡು ಅಂತ ಯಾಕಂತಾರೆ ಸರ್? ಮುಂಚೆ ಎಲ್ಲ ಅಲ್ಲಿ ಗೊಂಬೆ ಫ್ಯಾಕ್ಟ್ರಿಗಳಿತ್ತು. ಗೊಂಬೆ ಫ್ಯಾಕ್ಟ್ರಿ ಅಂದ್ರೆ ಗೊಂಬೆ ಸಾಹುಕಾರರುಗಳು ಅಂತಿದ್ರು ಅವ್ರನ್ನೆಲ್ಲ. ಅವರು ಕಾರ್ಗಳು ಇಟ್ಟಿದ್ದವ್ರೆ ಅವರು ಅವಾಗೆಲ್ಲ. ಅವ್ರದ್ದು ಇವಾಗೆಲ್ಲ ಜಮೀನಿದಾವೆ. ನೀವು ಬಹಳ ಬೊಂಬೆಗಳ ಜೊತೆ ಆಟ ಆಡಿದ್ರ? ಅಲ್ರಿ ಚನ್ನಪಟ್ಟಣ ಬೊಂಬೆ ಇತ್ತು. ಅದು ರವಿಚಂದ್ರನ್ ಒಂದು ಸಾಂಗ್ ಇದೆಯಲ್ಲ ಸರ್, ಅದು ಹಿಂಗಲ್ಲ. ಇದು ನಾವು ಮೈಸೂರಿಂದ ಬೆಂಗಳೂರಿಗೆ ಅವಾಗ ಬರ್ಬೇಕಾದ್ರೆ ಈ ಬೊಂಬೆ ಅಂಗಡಿಯವರಿಗೆ ಕುದುರೆ ಎಲ್ಲಾರು ಮನೇಲೂ ಒಂದು ಸಣ್ಣದಿದ್ದಾಗೆಲ್ಲ ಕುದುರೆ ಆಟ ಇಲ್ಲ, ನಾವು ಅದೇ ಅನ್ಕೊಂಡಿದ್ದು. ನೀವೇನ್ ಫುಲ್ ಬ್ಲಶ್ ಆಗ್ತಿದ್ದೀರಲ್ಲ ಅಲ್ಲಿ. ಇಮ್ಯಾಜಿನ್ ಮಾಡ್ಕೊಂಡೆ ಕುದುರೆ ಮೇಲೆ ಕೂತಿರೋದು. ಯಾಕೋ ಮನೆಗೆ ಹೋಗಂಗ್ ಬಂದಿಲ್ಲ ಅದೊಂದು ಸರ್. ಆಮೇಲೆ ಹಿಂಗೆ
ಮಾಮೂಲಿ ಹಿಂಗ್ ಅಳ್ಳಾಡ್ಸಿದ್ರೆ ಸೌಂಡ್ ಬರ್ತದಲ್ಲ ಸರ್. ತೋರ್ಸ್ತೀನಿ ಸರ್, ನಮ್ಮ ಮನೇಲಿ ಇದೆ, ಒಂದೆರಡು ತರ್ತೀನಿ ತಡೀರಿ. ನೀವ್ ಆಟ ಆಡ್ರು ಇಟ್ಕೊಂಡಿದ್ರೆ ಅಥವಾ ಹೊಸ ತಗೊಂಡ್ಬಂದು? ಮಗಂಗ್ ಕೊಡ್ಸಿರೋದಲ್ಲ ಸರ್, ಅದೇ ತರದವೇ ಸರಿ. ಹಾ, ಕಿರ್ರ ಅಂತ ಸೌಂಡ್ ಬರ್ತದಲ್ಲ ಅದು. ಇದು ಸರ್, ಇದು ಆಡಿಸಿ ನೋಡು ಬೀಳಿಸಿ ನೋಡು ಬೊಂಬೆ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಅದೇನೋ ನೋಡ್ದಂಗಿಲ್ಲ ಸರ್, ಯಾವ ಅಂಗಡಿಲೂ ಅದು. ಆ ಫಿಲಮ್ ಅಲ್ಲಿ ಬಿಟ್ರೆ ನಾನು ಇನ್ನೆಲ್ಲೂ ನೋಡೇ ಇಲ್ಲ ಅದನ್ನ. ನಾನ್ ನೋಡಿದೀನಿ, ಸಿಗುತ್ತೆ. ಹೌದಾ? ಏನೋ ನಾನು ನೋಡ್ದಂಗಿಲ್ಲ. ಅದು ನೀವ್ ಹಿಂಗ್ ಇರ್ತದೆ, ಫುಲ್ ಹಿಂಗೆ ಎಳೆದ್ ಬಿಟ್ರು ಅದು ಬೀಳಲ್ಲ. ಅದು ಬೊಂಬೆ ಹೇಳುತ್ತೈತೆ ಮತ್ತೆ ಹಾಡಲ್ಲಿ ನೋಡಿದೀನಿ, ಬಟ್ ರಿಯಲ್ ಆಗಿ ಎಲ್ಲೂ ನೋಡ್ದಂಗಿಲ್ಲ ಅದನ್ನ. ಸರ್ ಇವ್ರ ಬರ್ತ್ಡೇ ಯಾವಾಗ ಹೇಳಿ, ಕೊಡ್ಸ್ಬಿಡೋದ? ಬೇಡ ಬೇಡ, ಈಗ ಅವೆಲ್ಲ ಹೋದ್ ಸರಿ ಹಿಂಗೆ ಮುಂದಿನ ತಿಂಗಳೇ ಇದೆ ಸರ್. ಇಲ್ಲ, ಅವ್ರು ಈ ಕೇಳಿಸ್ಕೊಂಡವ್ರೆ ಫ್ಯಾನ್ಗಳು, ಅಭಿಮಾನಿಗಳು ಈ ಅದಕ್ಕೆ ಆ ಬೊಂಬೆ ಕೊಡಿಸ್ತಾರೆ ಈಗ. ಅಂದ್ರೆ ಬೀಳ್ಸಿದ್ರು ಬೀಳದಿರೋ ಬೊಂಬೆ ಆಟ ಆಡ್ಸಿ ಸರ್. ಮತ್ತೆ ತಗೊಂಡೋಗಿ ಮಗನ್ ಕೊಡ್ತೀನಿ, ಮಗನ್ ಜೊತೆ. ಮತ್ತೆ ಹೇಳ್ಬೇಕು ಸರ್ ನೀವು. ಸರ್ ನಿಮ್ಗೆ ಏನಾದ್ರು ಬಿಗ್ ಬಾಸ್ಗೆ ಹೋಗೋ ಪ್ಲಾನ್ ಇದೆಯಾ ಸರ್? ಏನಾದ್ರು ಕರ್ಗಿರಿದ್ರೆ ನೆಕ್ಸ್ಟ್? ನಮ್ನೆಲ್ಲ ಕರೆಯಲ್ಲ, ಕರೆದ್ರು ಹೋಗಲ್ಲ ನಾವು. ಆಕ್ಚುಲಿ ಒಂದಿದು ಏನಂತೀರದು, ಅವಾಗ ಸ್ಟಾರ್ಟಿಂಗ್ ಎಲ್ಲ ಬಂದಾಗ ನಮ್ ನೋಡ್ತಿದ್ವಲ್ಲ, ಒಂದ್ ಐ ಥಿಂಕ್ 10 ವರ್ಷ ಆಯ್ತಣ್ಣ ಅದು ಬಂದು. 12 ಸರ್, 12ನೇ ಸೀಸನ್ ಇದು. ಅಂದ್ರೆ ನಾನು ನೋಡ್ತೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ ಸರ್. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೆಚ್ಚು ಕಡಿಮೆ more than 50% ಅದನ್ನ ನೋಡದೆ ಮಲಗಲ್ಲ. ಅಂದ್ರೆ more than 50% ಈ ಬಿಗ್ ಬಾಸ್ ನೋಡ್ತಾರ ಸರ್. ನಿಮ್ಮ ಪ್ರಿಪರೇಷನ್ ಅಲ್ಲಿ ಸರ್ ಅದ್ ಹೇಗಿತ್ತು ಸರ್? ಆ ಜರ್ನಿ ಬಗ್ಗೆ ಒಂಚೂರು ನಮ್ ಸ್ಟೂಡೆಂಟ್ಸ್ಗೋಸ್ಕರ ಸರ್. ಇದು ನನ್ನ ಆಕಸ್ಮಿಕ ಅಂತ ಬಂದಿದ್ದು. ಅಂದ್ರೆ ಲೈಕ್ ನಮ್ ಚೈಲ್ಡ್ಹುಡ್ ಅಲ್ಲಿ ಯಾವಾಗೋ ಒಂದೊಂದು ಘಟನೆಗಳು ನಡೆದಿರ್ತವೆ. ನಾವು 9th 10th 11th ಓದ್ಬೇಕಾದ್ರೆ ಒಬ್ರು ಟೀಚರ್ ಇದ್ರು, ನರಸಿಂಹಪ್ಪ ಸರ್ ಅಂತಂದು. ಅವರು ದ ಹಿಂದೂ ಓದ್ರು ಯಾವಾಗ್ಲೂ. ಆಮೇಲೆ ಇನ್ನೊಬ್ರು ಟಾಮಿ ಜೋಸೆಫ್ ಅಂತಂದು ಕೇರಳದವರು. ಇವರು KS IAS ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರು, ನರಸಿಂಹಪ್ಪ ಅನ್ನೋರು. ಆಮೇಲೆ ಈ BCAM KS ಅಧಿಕಾರಿ ಅವರು. ಅಂಡ್ ಇವರು ಇಲ್ಲ, ಬಟ್ ನಮಗೆ ಒಂದು ಜನರಲ್ ಅವೇರ್ನೆಸ್ ಇರ್ಲಿ ಅಂತ ಎಲ್ಲ ಹೇಳೋರು. UPSC IAS KS ಅಂತ. ಆ ಏಜಲ್ಲಿ ಗೊತ್ತಲ್ಲ, ಅದು ಸಿಗ್ನಿಫಿಕೆನ್ಸ್ ಇಂಪಾರ್ಟೆನ್ಸ್ ಗೊತ್ತಿಲ್ಲ. ವರ್ಷಕ್ಕೊಂದ್ಸರಿ DC ಬರೋರು ನಮಗೆ. DC ಅವ್ರ ಚೇರ್ಮನ್ ನವೋದಯ ಸ್ಕೂಲ್ಗಳಿಗೆ. ಅವ್ರು ಬಂದಾಗೆಲ್ಲ ಸಖತ್ ಊಟ ಇರೋದು ನಮಗೆ ಅವತ್ತು. ಫುಲ್ ಏನು ಟೇಸ್ಟಿ ಫುಡ್, ಅನ್ಲಿಮಿಟೆಡ್ ಸ್ವೀಟ್ ಎಲ್ಲ ಮಾಡಿಸ್ಬಿಡೋರು. DC ಅಂತಂದ್ರೆ ಒಳ್ಳೆ ಫುಡ್ ಸಿಗ್ತದೆ ಅನ್ನೋದು ಅದೆಲ್ಲ ಇರ್ತಿತ್ತು. ಬಟ್ ಆಮೇಲೆ ಡಿಗ್ರಿ 11th ಅಲ್ಲಿ ಜೆನೆಟಿಕ್ಸ್ ಇನ್ಫ್ಲೂಯೆನ್ಸ್ ಆಗೋಯ್ತು. ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್, ಬಯಾಲಜಿ ಟೀಚರ್ ಸಖತ್ತಾಗಿದ್ರು ನಮ್ಗೆ. ಸೊ ಅದು ಆಯ್ತು, BSc ಜೆನೆಟಿಕ್ಸ್ ಅಂತ ಮಾಡಿ ಸೈಂಟಿಸ್ಟ್ ಆಗ್ಬೇಕು, ನೋಬೆಲ್ ಪ್ರೈಸ್ ಜೆನೆಟಿಕ್ಸ್ ಅಲ್ಲಿ ಏನೋ ರಿಸರ್ಚ್ ಮಾಡ್ಬೇಕು. ಈಗ ಎಲ್ಲ ಬರ್ತಿದಾವಲ್ಲ ಡಿಸೈನರ್ ಬೇಬಿ ಆಗಿ, ಅವಾಗ ಹಿಂಗ್ ಕನ್ಸ್ ಕಾಣ್ತಾ ಇದ್ವಿ. ಬಟ್ IAS ಅಲ್ಲೆಲ್ಲ ಹೋದಾಗ ಇನ್ನೂ ವೆರಿ ಪ್ರಿಲಿಮಿನರಿ ಸ್ಟೇಜ್. ಅದು ಏನು ಇರ್ಲಿಲ್ಲ ಅವಾಗೆಲ್ಲ. ಇವಾಗ ಲೈಕ್ ಬೇಸಿಕ್ ಟಿಶ್ಯೂ ಕಲ್ಚರ್ ಅಂತೆ, ಬೇಸಿಕ್ ನೀವೆಲ್ಲ ಏನು ಜೆಲ್ ಎಲೆಕ್ಟ್ರೋಫೋರೆಸಿಸ್, ಇವು ಲೈಕ್ ಸ್ಮಾಲ್ ಥಿಂಗ್ ಸೆಟಪ್. ನಾನು ಹೋಗ್ತಿದ್ದ ಬುಕ್ ಅಲ್ಲಿ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಅಂದ್ರೆ ಲೈಕ್ ಏನೋ ಒಂಥರ ಸೊಫಿಸ್ಟಿಕೇಟೆಡ್ ಬಿಗ್ ಥಿಂಗ್ಸ್ ಇರೋಂಥದ್ದು. ಏನೋ ಡಿಸಪಾಯಿಂಟ್ಮೆಂಟ್ ಆಗ್ಬಿಟ್ಟು ಕುತ್ಕೊಂಡಿದ್ದೆ. ಸಡನ್ಲಿ ಹಿಂಗೆ ತೆಗೆದು ನೋಡ್ಬೇಕಾದ್ರೆ ಈ ಬ್ರಿಲಿಯಂಟ್ ಟ್ಯುಟೋರಿಯಲ್ಸ್ ಅಂತ ಒಂದು ಇದು ಸಿಕ್ತು ನನಗೆ. ನಮ್ಮ BSc ಎಲ್ಲ ಮುಗಿಸ್ಬಿಟ್ಟು ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕಂತಂದಾಗ ಐ ಕೇಮ್ ಅಕ್ರಾಸ್ ಬ್ರಿಲಿಯಂಟ್ ಟ್ಯುಟೋರಿಯಲ್ಸ್. ಇದು ಪ್ಯಾಂಪ್ಲೆಟ್, ಬ್ರೋಷರ್ ಕರೆಕ್ಟ್. ಅವಾಗ ಇದು ಒಂದು ಆಪರ್ಚುನಿಟಿ ಇದೆಯಲ್ಲ. ಆ ಮೂಮೆಂಟ್ ಅಲ್ಲಿ ನನಗೆ ಇದು ಅಲ್ಲಿ ತನಕ ಯೋಚನೆ ಮಾಡಿರಲಿಲ್ಲ UPSC ಅಂತಂದು. ವೆಂಟ್ ಬ್ಯಾಕ್ ಟು ಚೈಲ್ಡ್ಹುಡ್. ಹೇಳ್ತಿದ್ರು ಅನ್ನಿಸ್ತಿತ್ತಲ್ಲ ಅಂತಂದ್ಬಿಟ್ಟು. ಸೊ ದೆನ್ ಅವರಿಗೆ ಒಂದು ಲೆಟರ್ ಬರೆದ್ಬಿಟ್ಟು ಸೊ ಬೇಸಿಕ್ ಇದನ್ನ ತರ್ಸ್ಕೊಂಡ್ಬಿಟ್ಟು ಶುರು ಅಡ್ವೆಂಚರಿಸಮ್. ನಾನು MSc ಕೆಮಿಸ್ಟ್ರಿ ಮಾಡ್ತಾ ಇದ್ದೆ, ಕೆಮಿಸ್ಟ್ರಿ ತಗೊಂಡ್ಬಿಟ್ಟೆ. ಸ್ಟಾರ್ಟಿಂಗ್ ಗೊತ್ತಿಲ್ಲ ನಮಗೆ, ಗೈಡ್ ಮಾಡೋರಿಲ್ಲ ಏನಿಲ್ಲ. ಬೆಂಗಳೂರು ಯೂನಿವರ್ಸಿಟಿ ಸೇರ್ಕೊಂಡೆ, ಸೆಂಟ್ರಲ್ ಕಾಲೇಜಲ್ಲಿ ಕೆಮಿಸ್ಟ್ರಿ ಓದ್ತಾ ಇದ್ದೆ. ಅಂಡ್ ಐ ವಾಸ್ ಆಕ್ಚುಲಿ ಗುಡ್. ನಾನು ಈ ಒಂದು ಸ್ಟೇಜ್ ಬರುತ್ತೆ, ನಾವು ಬುದ್ಧಿವಂತರಂತ ನಮಗೆ ಗೊತ್ತಾಗೋದು ಲೇಟರ್ ಸ್ಟೇಜಸ್ ಅಲ್ಲಿ. ಅಂದ್ರೆ ನಾನು ಇಂಟೆಲಿಜೆಂಟ್ ಇದ್ದೀನಿ ಅಂತಂದ್ಬಿಟ್ಟು ನಾನು BSc ಫೈನಲ್ ಇಯರ್, MSc ಫಸ್ಟ್ ಸೆಮ್ ಹೋದಾಗ ಮೇ ಬಿ ತುಂಬಾ ಡೀಪ್ ಇಂಟ್ರೆಸ್ಟ್ ಇತ್ತು ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತಗೊಂಡಿದ್ದೆ. ಕ್ಲಾಸಲ್ಲಿ ನಾನೆಲ್ಲ ದಪ್ಪ ಬುಕ್ಸ್ ಓದ್ಕೊಂಡು ಹೋಗಿ ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೆ. ಐ ವಾಸ್ ಎಂಜಾಯಿಂಗ್. ಬಟ್ ಕೆಮಿಸ್ಟ್ರಿ ತಗೊಂಡ್ಬಿಟ್ಟೆ UPSCಗೆ. ಅವಾಗ ಪ್ರಿಲಿಮಿನರಿನಲ್ಲೂ ಕೆಮಿಸ್ಟ್ರಿ ಇತ್ತಲ್ಲ, ಆಪ್ಷನಲ್ ಇತ್ತು. ಸೊ ದೆನ್ ಸ್ಟಾರ್ಟೆಡ್ ಫೀಲಿಂಗ್ ದಿ ಹೀಟ್. ಸಿಕ್ಕಾಬಿಟ್ಟೆ ಡಿಫಿಕಲ್ಟು. ಏನ್ ತಳಬಿಡೋ ಗೊತ್ತಾಗ್ತಾ ಇಲ್ಲ ನಿಮ್ಗೆ, ಹೆಂಗ್ ಓದೋದು, ಏನ್ ಮಾಡೋದು. ಇರೋ ನೋ ಒನ್ ಟು ಗೈಡ್. ಒಬ್ಬ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೆ ಜ್ಞಾನಭಾರತಿ ಕ್ಯಾಂಪಸ್ ಅಲ್ಲಿ. ಅಲ್ಲಿಂದ ನಾವು ಅಲ್ಲಿ ಹಾಸ್ಟೆಲ್ ಇದ್ದಿದ್ದು, ಅಲ್ಲಿಂದ ಸೆಂಟ್ರಲ್ ಕಾಲೇಜಿಗೆ ಬರ್ಬೇಕಿತ್ತು. ಸೊ ನಮ್ ಸೀನಿಯರ್ ಅವನು ಪಾಪ ಕೆಮಿಸ್ಟ್ರಿ ಮಾಡ್ತಾ ಇದ್ದಾರೋ, ಗೊತ್ತಿತ್ತು ನನ್ನ UPSC ಅಂತ. ಏನ್ ಆಪ್ಷನ್ ಅಲ್ಲೋ, ನಿಮ್ಗೆ ಕೆಮಿಸ್ಟ್ರಿ ತಗೊಂಡಿದ್ದೀನಿ, ಫಿಲಿಮ್ಸ್ ಮೀನ್ಸ್. ನಾನು ಕ್ಲಾಸಲ್ಲಿ ಚೆನ್ನಾಗಿ ಉತ್ತರ ಹೇಳ್ತಿದ್ನಲ್ಲ, ಒಂದು ದುರಹಂಕಾರ. ಚೆನ್ನಾಗಿದ್ದೀನಿ ಸಬ್ಜೆಕ್ಟ್ ಅಲ್ಲಿ ಅಂತಂದ್ಬಿಟ್ಟು. ಇಲ್ಲಪ್ಪ ತಗೋಬೇಡ, ಯಾವ ಕಾರಣಕ್ಕೂ ತಗೋಬೇಡ ಅಂತಂದು. ನಾನು ಆ ಮೂಮೆಂಟ್ ಅಲ್ಲಿ ಅವ್ನ್ ದಡ್ಡ ಅಂತ ಜಡ್ಜ್ ಮಾಡಿದೆ.
ಅವ್ನಿಗೆ ಕೆಮಿಸ್ಟ್ರಿ ಗೊತ್ತಿರಕ್ಕಿಲ್ಲ, ಹಂಗಾಗಿ ಇಲ್ಲ ಅಂತಂದ್ಬಿಟ್ಟು. ಸರ್ ಈ ಕ್ಷಣಕ್ಕೂ ಐ ರಿಮೆಂಬರ್ ದಿ ಸೀನ್. ಯಾಕಂದ್ರೆ 2 ವರ್ಷ ವೇಸ್ಟ್ ಆಗೋಯ್ತು ನಂದಲ್ಲಿ. ಆ ಕ್ಷಣ ಅವ್ರ ಮಾತು ರಿಸೀವ್ ಮಾಡ್ಕೊಂಡು ನಮ್ ದುರಹಂಕಾರ ಬಿಟ್ಬಿಟ್ಟು ಹಂಬಲ್ ಆಗಿ ವಿನಯತೆಯಿಂದ ಯಾರೋ ಒಬ್ರು ಗೊತ್ತಿರೋ ಅವ್ರ ಬಗ್ಗೆ ಗೊತ್ತಿಲ್ಲ ನಮ್ಗೆ. ಮೇ ಬಿ ಒಬ್ರು ಯಾರೋ ಟೀಚರ್ ಹಿಂಗ್ಯಾರ ಹೇಳಿದ್ರೆ ಸ್ವಲ್ಪ ತಿಳ್ಕೊಂತಿದ್ವಿ ಅನ್ನೋ ಗೊತ್ತಿಲ್ಲ. ಸೊ ಕೆಮಿಸ್ಟ್ರಿ ತಗೊಂಡೆ. ಆಕ್ಚುಲಿ ಫಿಲಿಮ್ಸ್ ಪಾಸ್ ಆಯ್ತು ನಮ್ಗೆ, ಮೇನ್ಸ್ ಬರಲಿಲ್ಲ, ನಮ್ಗೆ ಏನು ಗೊತ್ತಿರಲಿಲ್ಲ ನಮ್ಗೆ. ರೈಟ್. ಅಂಡ್ 2 ವರ್ಷ ವೇಸ್ಟ್ ಆಯ್ತು. ಅಂಡ್ ದೆನ್ ಟು ಫಿಗರ್ ಔಟ್ ಕನ್ನಡ ಅಂಡ್ ಜಿಯೋಗ್ರಫಿ ತಗೊಂಡೆ. ಬಟ್ ಇವತ್ತು ಬರ್ತಾರಲ್ಲ ನಮ್ಮ ಹತ್ರ ಬರ್ತಾರೆ ಎಷ್ಟೊಂದ್ ಜನ, BSc ಕೆಮಿಸ್ಟ್ರಿ ಮಾಡ್ಕೊಂಡಿರೋರು ಕೆಮಿಸ್ಟ್ರಿ ತಗೊಂತೀನಿ ಅಂತ, MSc ಮ್ಯಾಥ್ಸ್ ಮಾಡಿರೋರು ಮ್ಯಾಥ್ಸ್ ತಗೊಂತೀನಿ ಅಂತ. ನಾವ್ ಎಷ್ಟ್ ಹೇಳಿದ್ರು ಅರ್ಥ ಆಗಲ್ಲ. ತಗೊಳ್ತೀನಿ ಅಂತಾರೆ, ಕೂತು ಅರ್ಧ ಗಂಟೆ ಮಾತಾಡ್ತೀವಿ, ಕೌನ್ಸಿಲಿಂಗ್ ಮಾಡ್ತೀವಿ ಅವರಿಗೆ. ಬಟ್ ಅವ್ರು ಆ ಝೋನ್, ಆ ಏಜ್ ಅದು 22-23 ಏಜ್ ಇದೆಯಲ್ಲ, ಆ ಝೋನಲ್ಲಿ ಇರ್ತಾರೆ ಅವರು. ಎಲ್ಲ ಈ ಕಥೆನೂ ಹೇಳ್ತೀನಿ, ಅರ್ಥ ಮಾಡಿಸ್ತೀವಿ, ಬಟ್ ದೇ ನೆವರ್ ಲಿಸನ್. ಸೊ ಅದು ಆಯ್ತು. ಆಮೇಲೆ ಅರ್ಧಕ್ಕೆ ಬಿಟ್ಟೆ ನಾನು ಕೆಮಿಸ್ಟ್ರಿನ. ಇದು ನಾಟ್ ಮೈ ಕಪ್ ಆಫ್ ಟೀ. ಯೂನಿವರ್ಸಿಟಿನೂ ಅನ್ಇನ್ಸ್ಪೈರಿಂಗ್ ಅನ್ನಿಸ್ತು. ಅಲ್ಲೆಲ್ಲ ಪ್ರಿಡಿಕ್ಟೇಬಲ್ ಇತ್ತು. ನೋಟ್ಸ್ ಕೊಡೋರು ಅದೇ ಎಕ್ಸಾಮ್ ಅಲ್ಲಿ ಬರೋದು. ಹಂಗೆ ನಮಗೆ ಲ್ಯಾಬಲ್ಲಿ 5 ಗಂಟೆ ಕ್ಲೋಸ್ ಮಾಡೋರು. ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನವೋದಯ ಸ್ಕೂಲಲ್ಲಿ ಫ್ರೀಡಮ್ ಇತ್ತು. ಕೆಮಿಸ್ಟ್ರಿ ಟೀಚರ್ ರಾಮದಾಸ್ ಸರ್ ಅಂತಂದು ಈ ಯೂಸ್ ಟು ಅಲೌ ಅಸ್ ಟು ಟಿಲ್ ಲೈಕ್ 7-8 ಡೂ ವಾಟ್ ಎವರ್ ಯು ವಾಂಟ್. ಯು ಟೇಕ್ ಬೇರಿಯಂ, ಯು ಟೇಕ್ ಸೋಡಿಯಂ, ಯು ಟೇಕ್ ಮೆಗ್ನೀಷಿಯಂ, ಮಿಕ್ಸ್ ದೆಮ್, ಡೂ ದೆಮ್, ಹಿಂಗಂತಂದು. ಮರ್ಕ್ಯೂರಿನೂ ಕೊಟ್ಬಿಡೋರು ನಮ್ಮ ಕೈಯಲ್ಲೆಲ್ಲ. ಈ ಯೂಸ್ ಟು ಲೈಕ್ ದಿಸ್ ಈಸ್ HCl, ದಿಸ್ ಈಸ್ H2SO4, ರೈಟ್, ದಿಸ್ ಈಸ್ NaOH. ಯು ಹ್ಯಾವ್ ಟು ಬಿ ಪ್ಯಾಷನೆಟ್ ಅಂತ ನಾವು ಹಂಗೆ ಇರ್ತಾ ಇದ್ರು. ಈಗ ಅವ್ರ ಮಗನ್ ಸೇರ್ಸೋರ ಮೊನ್ನೆ ನಮ್ಮ ಹತ್ರ ಇನ್ಸ್ಟಿಟ್ಯೂಷನ್ಗೆ. ಸೊ ಆ ಒಂದು ಕಲ್ಚರ್ ಇಂದ ಬಂದು ಇಲ್ಲಿ ರಿಸ್ಟ್ರಿಕ್ಟೆಡ್ ಇತ್ತು ನಮಗೆ. ಸೊ ಐ ಲೆಫ್ಟ್ ಯೂನಿವರ್ಸಿಟಿ ಅರ್ಧಕ್ಕೆ. ಎಲ್ಲ ಗಂಟು ಮುಟ್ಟೆ ತಗೊಂಡು ನಮ್ಮ ಹಳ್ಳಿಗೆ ಹೋದೆ ಕೂತ್ಕೊಂಡು. ಅದು ಏನ್ ಫೇಸ್ ಅಪ್ಪ ಅಂತಂದ್ರೆ ನಮಗೆ ನೋ ಗೈಡೆನ್ಸ್, ನೋ ಇಂಟರ್ನೆಟ್. ಆಮೇಲೆ ಇಂಟರ್ನೆಟ್ ಒಂದು ನಮ್ಮ ಅಪ್ಪಂಗೆ ಇನ್ಕಮ್ ಇರ್ಲಿಲ್ಲ, ಸ್ಯಾಲ್ರಿ ಇರ್ಲಿಲ್ಲ, ಆದ್ರೂ ಸಾಲಾಗೆಲ್ಲ ಮಾಡಿಸಿ ಒಂದು ಕಂಪ್ಯೂಟರ್ ತಗೊಂಡು, ಬಿಕಾಸ್ ಐ ವಾಸ್ ಆಲ್ವೇಸ್ ವಾಂಟೆಡ್ ಟು ಅಪ್ಡೇಟ್ ಮೈ ಸೆಲ್ಫ್. ಒಂದು ಸ್ಟೆಪ್ ಅಹೆಡ್ ಇರಬೇಕು, ಟೆಕ್ನಾಲಜಿ ತಿಳ್ಕೋಬೇಕು, ಅಡ್ವಾನ್ಸ್ಡ್ ಏನೇನಾಗುತ್ತೆ ಅಂತ ನೋಡಬೇಕು ಅಂತ ಒಂದು ಕ್ಯೂರಿಯಸ್ ಬೀಯಿಂಗ್. ಇವಾಗಲೂ ಅಷ್ಟೇ ವಿ ಕ್ಯೂರಿಯಸ್ ನಾನು. ಸೊ ತರಿಸ್ಕೊಂಡು ಶುರು ಮಾಡಿದೆ. ಅಲ್ಲಿ ಡಿವಿಯೇಷನ್ ಆಗೋಯ್ತು ನನಗೆ. ಮತ್ತೆ ಆ ಸ್ಕೂಲ್ ಡೇಸ್ ನನಗೆ ನೆವರ್, ನಾನು ನಿಜ ಆನೆಸ್ಟ್ ಆಗಿ ಇವತ್ತು ಹೇಳ್ತಾ ಇದ್ದೀನಿ, ಲಕ್ಷ್ಮೀಕಾಂತ್ ಇವತ್ತಿನವರೆಗೂ ಓದಿಲ್ಲ ನಾನು. ಒಂದು ಚಾಪ್ಟರ್ ಓದಿಲ್ಲ ಇವತ್ತಿನವರೆಗೂ ಲಕ್ಷ್ಮೀಕಾಂತ್. ನಾನು ಓದ್ತಾ ಇದ್ದಿದ್ದು DD ಬಸು ಅಂತೆ, ಅವಾಗೆಲ್ಲ ಓಲ್ಡ್ ಸ್ಕೂಲ್ ಅದೇನೆ ಸರ್. ಬಕ್ಷಿ ಬುಕ್ ಅಂತೆ, ಸುಭಾಷ್ ಕಶ್ಯಪ್ ಅಂತೆ, PN ಬಕ್ಷಿ ಅಂತ PM ಬಕ್ಷಿ ಬರ್ತಿತ್ತು ಸರ್. ಬೇರ್ ಲಾಸ್ ಅಂತ ಒಂದು ಚೆನ್ನಾಗಿ ಬರ್ತಿತ್ತು. ಅವೆಲ್ಲ ಬರ್ತಾ ಇದ್ವು. ಹಿಸ್ಟ್ರಿಗೆ ಓದ್ತಾ ಇದ್ದಿದ್ ಬುಕ್ ರೋಮಿಲಾ ತಾಪರ್ ಅಂತೆ, ಸತೀಶ್ ಚಂದ್ರ ಅಂತೆ, AL ಭಾಷಮ್ ಅಂತೆ, ಆಮೇಲೆ ರಾಮಚಂದ್ರ ಗುಹಾ ಬರ್ದಿರೋ ಬುಕ್ಕು, ಬಿಪಿನ್ ಚಂದ್ರ ಬರ್ದಿರೋ ಬುಕ್ಕು. ಈ ತರ ಬುಕ್ಗಳು ರಿಸರ್ಚ್ ಮೈಂಡ್ ಸೆಟ್, ಒರಿಜಿನಲ್ ಪ್ರೈಮರಿ ರಿಸೋರ್ಸ್ ಓದ್ಬೇಕಂತ. ಅಂಡ್ ದಟ್ ವಾಸ್ ಅ ಫೇಸ್ ವೆನ್ ಕ್ವಶನ್ಸ್ ವರ್ ಪ್ರೆಡಿಕ್ಟೇಬಲ್. ಕ್ವಶನ್ ಸ್ಟ್ರೈಟ್ ಫಾರ್ವರ್ಡ್ ಫ್ಯಾಕ್ಚುಯಲ್ ಇರ್ತಾ ಇತ್ತು, ಅನಾಲಿಟಿಕಲ್ ಇರ್ತಿಲ್ಲ. UPSC ನಲ್ಲಿ ನಾವ್ ಹಿಂಗಿರ್ತಿತ್ತು. ಬಟ್ 3 ಮೈನ್ಸ್ ಬರ್ದೆ, 3 ಮೈನ್ಸ್ ಅಲ್ಲೂ GS ತುಂಬಾ ಚೆನ್ನಾಗ್ ಬಂತು. SNO ಐ ಥಿಂಕ್ ಇಟ್ ವಾಸ್ ಅರೌಂಡ್ ಟಾಪ್ 3, ಟಾಪ್ 4 ಸ್ಕೋರ್. ನಂದು 200ಗೆ 119, 121, 122 ಈ ತರ 3 ಟೈಮ್ ಬಂದಿತ್ತು. ದಟ್ ಈಸ್ ಈಕ್ವಲ್ ಟು 150 ಅರೌಂಡ್. ಇವಾಗ ಏನ್ ಬರ್ತಾ ಇದ್ದಿಲ್ಲ ಹಂಗೆಲ್ಲ. ಸೊ ಬಟ್ ನಿಮ್ಗೆ ಗೈಡ್ ಮಾಡೋರಿರ್ಲಿಲ್ಲ. ಒಂದು ದಿನ ಎಸ್ಸೆ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ, ಆನ್ಸರ್ ರೈಟಿಂಗು. ಬಟ್ ಡಿವಿಯೇಷನ್ ಎಲ್ಲ ಆಯ್ತಂದ್ರೆ ಈ ಸಿಸ್ಟಮ್ ಕಂಪ್ಯೂಟರ್ ಬಂದ ತಕ್ಷಣ ಬ್ಲಾಗಿಂಗು, ಅಲ್ಲೆಲ್ಲ ಡೀಪ್ ನೆಟ್ ಅಂತ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋದು, ಎಲ್ಲಿ ಫ್ರೀ ಸಿಗ್ತವೆ ಏನು, ಟಾರೆಂಟ್ಗಳು ಹಾಕೊಂಡು ವಿಡಿಯೋಗಳು ಡೌನ್ಲೋಡ್ ಮಾಡೋದು. ಅಂದ್ರೆ ಏನೇ ನೋಡಿದ್ರು ಒಂದು ಹೈಯರ್ ಟೇಸ್ಟ್ ನಮ್ದು, ಚೆನ್ನಾಗಿರೋ ಸಖತ್ತಾಗಿರೋದು ನೋಡ್ಬೇಕು ಅಂತಂದ್ಬಿಟ್ಟು. ಸೊ ಅಲ್ಲಿ ಲಿಟ್ರೇಚರ್ ಓದೋದು ಹಿಂಗೆಲ್ಲ ಹೊಂಟೋಗ್ಬಿಡ್ತು ನಂದು. ಬಟ್ ಲುಕಿಂಗ್ ಬ್ಯಾಕ್ ನನ್ನ ಕಾಪಾಡಿದ್ದು ಮೇ ಬಿ UPSC ಯಾರೋ ನಿಮ್ಮಂತರ ಒಂದು 4 ಜನ ಬಂದು ನಮ್ಗೆ ಕೈ ಹಿಡ್ಕೊಂಡು ಹಿಂಗ ಆನ್ಸರ್ ಬರಿ, ಹಿಂಗೆ CSAT ಮಾಡು ಅಂತ ಎಲ್ಲ ನಮ್ಗೆ ಟ್ರೈನ್ ಮಾಡಿದ್ರೆ ಡೆಫಿನೆಟ್ಲಿ ಪಾಸ್ ಆಗ್ತಿದ್ವಿ. ನಮಗೂ ಅದೇ ಬೇಜಾರು ಸರ್, ಅವಾಗ ನೀವು ನಮಗೆ ಸಿಗ್ಲಿಲ್ಲ ಅಂತ. ಸೊ ಅದು ಒಂದು ಫೇಸ್ ಚೆನ್ನಾಗಿತ್ತು. ಬಟ್ ನಿಮ್ ತರ ಯಾಕಂದ್ರೆ ನಾವು ಎಲ್ಲಿ ಹೋಗ್ಲಿಲ್ಲ ಕೋಚಿಂಗ್ ಅಂತ. ಬೆಂಗಳೂರಿಗೆ ಸಾಶಿ ಮರಳೆಯ ಸರ್ ಹತ್ರ ಬಂದಿದ್ದೆ, 2 ತಿಂಗಳು ಕನ್ನಡ ಸಾಹಿತ್ಯಕ್ಕೆ ಬಂದಿದ್ದೆ. ನಾವು ಒಂಥರ ಇಂಟ್ರೋವರ್ಟ್ ತರ ಇದೆ ನಾನು ಅವಾಗೆಲ್ಲ. ನನಗೆ ಮಾತಾಡಕ್ ಭಯ ಆಗೋದು ಜನಗಳ ಹತ್ರ, ಈ ತರ ಕೂತು ಮಾತಾಡಕ್ ಆಗ್ತಿರ್ಲಿಲ್ಲ. ಅಂದ್ರೆ ವೆರಿ ಇಂಟ್ರೋವರ್ಟ್. ಆ ಒಂದು 3-4 ವರ್ಷ ಐ ಗಾಟ್ ಸ್ಟಕ್ ಇನ್ ದಟ್ ಹೋಲ್ ಅಂತಾನೆ ಹೇಳ್ಬೋದು. ಒಂಥರ ಡಾರ್ಕ್ ರೂಮ್ ಇತ್ತು. ಒಂದ್ಸರಿ ಟ್ವಿಟರ್ ಫೋಟೋನ ಹಾಕಿದ್ದೆ. ಇಟ್ ವಾಸ್ ಆಲ್ ಸೋ ಮೆನಿ ಬುಕ್ಸ್ ಎಲ್ಲ ಇತ್ತು ನನ್ನ ಹತ್ರ. ಸಿಕ್ಕಾಬಿಟ್ಟಿದೆ, ಲೈಕ್ 1500 ಆಡ್ ಬುಕ್ಸ್ ಮನೇಲಿ ಕಲೆಕ್ಷನ್ ಇದ್ದಿದ್ದು. ಸೊ ಎಲ್ಲ ಓದಿಲ್ಲ, ಒಂದು 500-600 ಬುಕ್ ಅಂತೂ ಡೆಫಿನೆಟ್ಲಿ ಓದಿದ್ದೀನಿ ನಾನು ಅದರಲ್ಲಿ. ಒಂದು 30-40% ಬುಕ್ಸ್ ಎಲ್ಲ. ಹಿಂಗೆ ಈ ಸೋಷಿಯಲ್ ಸ್ಕಿಲ್, ಸೋಷಿಯಲ್ ಲೈಫ್, ಜನಗಳ ಹತ್ರ ಬಂದು ಮಾತಾಡೋದಿರ್ಲಿಲ್ಲ.
2 ತಿಂಗಳು ಇದ್ರೂ ನಾನು ಬೆಂಗಳೂರಿಗೆ ಬಂದು ಬೆಂಗಳೂರು ಯೂಸ್ ಮಾಡ್ಕೊಳ್ಳಿಲ್ಲ. ಸರ್ ಹತ್ರ ಒಂದಿನ ಮಾತಾಡ್ಲಿಲ್ಲ, ಸಾಶಿ ಮರಳಿ ಅವ್ರ ಹತ್ರ ಬಂದು ಒಂದಿನ ಒಂದು ಡೌಟ್ ಕೇಳಲಿಲ್ಲ ನಾನು. ಸರ್ ಈಗಲೂ ಅಷ್ಟೇ ಹಳ್ಳಿ ಹುಡುಗರು ಬಂದಿದ್ದ ಅವ್ರ ಪ್ರಾಬ್ಲಮೇ ಇದು. ಸುಮಾರು ಈಗ ನಮ್ಮಲ್ಲಿ ಆಲ್ಮೋಸ್ಟ್ ಒಂದು 30 to 40% ಹಳ್ಳಿಯಿಂದಾನೇ ಬರ್ತಾರೆ. ಅವ್ರಿಗೆ ನೀವೇನೇನು ಹೇಳ್ತಿದ್ದೀರಲ್ಲ ಅವ್ರಿಗೆ ಎಲ್ಲ ಕನೆಕ್ಟ್ ಆಗ್ತದೆ. ನಾನು ಅದನ್ನೇ ಹೇಳ್ತೀನಿ ಅವರಿಗೆ, ನೀನ್ ಬೆಂಗಳೂರಿಗೆ ಬರೋದೇನಕ್ಕೆ? ಈಗ ಶಮನ್ ಸರ್ ಪ್ರದೀಪ್ ಸರ್ ಪಾಠ ಮಾಡ್ತಾರಂತಂದ್ರೆ ನಿಮ್ಗೆ ಸಿಕ್ಬಿಡ್ತದೆ ವಿಡಿಯೋ, ಆನ್ಲೈನ್ OGP ತಗೊಳ್ರಿ, ಸಿಗ್ತದೆ. ಪಾಠ ಕೇಳಿಸ್ಕೊಂತೀರಾ, ನೋಟ್ಸ್ ಬರ್ಕೊಂತೀರಾ, ಹೋಗಿ ವಾಪಸ್ ಓದ್ತೀರಾ. ಹಂಗಿದ್ದ ಬೆಂಗಳೂರಿಗೆ ಬಂದು ಅದೇ ಕೆಲಸ ಮಾಡೋದಕ್ಕೆ ಕ್ಲಾಸಿಗೆ ಬರ್ತೀರಾ, ನೋಟ್ಸ್ ಬರ್ಕೊಂತೀರಾ, ರೂಮಿಗೆ ಹೋಗಿ ಓದ್ಕೊಂತ ಕೂರ್ತೀರಾ. ಸೊ ವಾಟ್ ಇಸ್ ದ ಪಾಯಿಂಟ್? ನೀವು ಶಮನ್ ಸರ್ ಹತ್ರ ಮಾತಾಡಿದೀರಾ, ಉಮೇಶ್ ಹತ್ರ ಮಾತಾಡಿದೀರಾ, ಪ್ರದೀಪ್ ಹತ್ರ ಮಾತಾಡಿದೀರಾ, ಬಂದು ಡೌಟ್ ಕೇಳಿದೀರಾ, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿದೀರಾ? ಅಕ್ಕಪಕ್ಕ ಅದು ಬಿಟ್ಟಾಕಿ ನಮ್ಮಲ್ಲಿಗೂ ನಾರ್ತ್ ಇಂಡಿಯಾಗೂ ಡಿಫ್ರೆನ್ಸೇ ಇದು ಸರ್. ಅವರು ಎಕ್ಸ್ಟ್ರಾವರ್ಟ್ ಗಳಾಗಿರ್ತಾರೆ. ಈಗ ನಮ್ಮವ್ರಿಗೆ ನಾವು ಮಾತಾಡ್ರು ಅಂತ ಎಷ್ಟು ಉರ್ದುಂಬಿಸಿದ್ರು ನಿಜ. ಆಮೇಲೆ ಅವರಲ್ಲೂ ಕನ್ವರ್ಸೇಷನ್ ಇರಲ್ಲ. ಯಾರೋ ಅವ್ರ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋ ಒಬ್ಬ ಅವರಿಬ್ರೇ ಬರ್ತಾರೆ, ಅವರಿಬ್ರೇ ಹೋಗ್ತಾರೆ, ಅವರಿಬ್ರೇ ತಿಂಡಿ ತಿನ್ನಕ್ ಅವ್ರ ಜೊತೆ ಇರ್ತಾರೆ, ಬರೆಯಕ್ ಹೋಗ್ದೆಲ್ಲ ಕಾಲೇಜು. ಅಲ್ಲ, ಅಟ್ಲೀಸ್ಟ್ ಅವ್ರಿಗೆ ಇವಾಗ ಈ ಚಂದ್ರ ಲೇಔಟ್ ಅಲ್ಲಿ ಥೌಸಂಡ್ಸ್ ಆಫ್ ಆಸ್ಪಿರೆಂಟ್ಸ್ ಇರ್ತಾರೆ. ಅವ ಬಂದಾಗ ಯಾರು ಇಲ್ಲ UPSC ಕ್ರೌಡೇ ಇಲ್ಲ. UPSC ಮೆಜಾರಿಟಿ ಪ್ರಿಪೇರ್ ಆಗ್ತಿದ್ದು PSI KPSC ಗೆ ಇಲ್ಲಿ ಬೆಂಗಳೂರಲ್ಲಿ. ಅಲ್ಲಿ ಇಲ್ಲಿ ಒಬ್ಬೊಬ್ರು UPSC ಇರ್ತಾ ಇದ್ರು. ಅದೇ ಈ ತರ ಸಾಹಿತ್ಯ ಆಪ್ಷನಲ್ ಅಂತ ಬಂದಿರೋರೆಲ್ಲ. ಸೊ ಅಲ್ಲೂ ನಮ್ಗೆ ಹೆಸಿಟೇಷನ್ ಮಾತಾಡೋದಕ್ಕೆ. ಅದರಲ್ಲೂ ಒಂದಿಬ್ರು ಫ್ರೆಂಡ್ ಆದ್ರು. ಬಟ್ ಕಾನ್ವರ್ಸೇಷನ್ ವಾಸ್ ಮೋರ್ ಲಿಮಿಟೆಡ್ ಟು ಲೈಫ್ ಹಾಗೆ ಹೀಗೆ ಅಂತಂದ್ಬಿಟ್ಟು, ನಾಟ್ ಕಲಿಯೋದು ಮ್ಯೂಚುವಲ್ ಕುತ್ಕೊಂಡು ಎಸ್ಸೆ ಹಿಂಗ್ ಬರೆಯೋಣ, ಆನ್ಸರ್ ಹಿಂಗ್ ಬರೆಯೋಣ, ಆ ಥರ ಇರಲಿಲ್ಲ ಅದು. ಸೊ ನೀವ್ ಹೇಳ್ದಂಗೆ ಈಗ ಬರೋ ಹುಡುಗರಿದಾರಲ್ಲ, ನೀವು ಡೆಲ್ಲಿಗೆ ಹೋದ್ರೆ ಡೆಲ್ಲಿ ಯೂಸ್ ಮಾಡ್ಕೋಬೇಕು, ಬೆಂಗಳೂರಿಗೆ ಬಂದ್ರೆ ಬೆಂಗಳೂರು ಯೂಸ್ ಮಾಡ್ಕೋಬೇಕು. ಅದರ್ವೈಸ್ ಬರಬೇಡಿ. ನೀವು ಬರೋದೇ ಟ್ರಾನ್ಸ್ಫಾರ್ಮೇಶನ್ಗೋಸ್ಕರ. ಸಕ್ಸಸ್ ಅದು ಸೀರೀಸ್ ಆಫ್ ಸ್ಮಾಲ್ ಟ್ರಾನ್ಸ್ಫಾರ್ಮೇಶನ್ಸ್, ಅದು ಆಗ್ತಾ ಇರ್ಬೇಕು. ಕೋಶನ ಓದಿ ದೇಶನ ಸುತ್ತಿ. ಅದು ಕೋಶ ಓದೋ ಒಂದು ಪೇಜ್ ಇದ್ದಾಗ ವೆರಿ ಲಿಮಿಟೆಡ್ ಅಂಡರ್ಸ್ಟ್ಯಾಂಡಿಂಗ್. ಅದು ಕ್ರಿಯೇಟಿವಿಟಿ ಇರ್ತಾ ಇತ್ತು, ತಲೆಗೆ ಐಡಿಯಾ ಬರೋದು ಅಲ್ಲೇ ಸತ್ತೋಗ್ಬಿಡೋದು. ಒಂದೊಂದ್ಸರಿ ಬರಿತಾ ಇದ್ವಿ ಬ್ಲಾಗಿಗೋ, ಬಟ್ ಯು ಆರ್ ನಾಟ್ ಕ್ರಿಯೇಟಿಂಗ್ ಎನಿಥಿಂಗ್. ಸೊ ಯಾವಾಗ ಒಡ್ಸ್ಕೊಂಡ್ವಿ, ಯಾವಾಗ ಅವಮಾನಗಳಾದವು, ಫೇಲ್ಯೂರ್ಸ್ ಆದವು, ವೆನ್ ಐ ಕೇಮ್ ಔಟ್ ಆಫ್ ಕಂಫರ್ಟ್ ಝೋನ್, ಅವಾಗ ಪವರ್ ಆಫ್ ಟೇಕಿಂಗ್ ರಿಸ್ಕ್ ನಮ್ಗೆ ಅರ್ಥ ಆಗಿದ್ದು. ದೆನ್ ಶುರು ಆಯ್ತದ ಇನ್ಸೈಟ್ಸ್ ಅವು ಇವು. ನೀವೆಲ್ಲ ಬಂದ್ರಿ, ಬೆಳೆಸಿದ್ರಿ ಇನ್ಸ್ಟಿಟ್ಯೂಷನ್. ಸೊ ಬೆಳೀತಾ ಇದೆ, ಚೆನ್ನಾಗಿ ಬೆಳೀತಾ. ಇಟ್ಸ್ ಎ ಯೂನಿಕ್ ಬ್ರ್ಯಾಂಡ್ ಸರ್. ಈಗ ಸ್ವಲ್ಪ ಸೀರಿಯಸ್ ಆಗೋಯ್ತು ಸರ್, ಮತ್ತೆ ಒಂದು ಚೂರು ಕಾಮಿಡಿ ಮಾಡೋಣ ಅಂತ. ಹ್ಞೂ ಸರ್, ಕಾಮಿಡಿ ಅಂದ್ರೆ ಒಂದು ಚಿಕ್ಕ ಸೆಗ್ಮೆಂಟ್ ಸರ್. ಸರ್ ನಿಮ್ಮನೇಲೂ ಅಡಿಗೆ ಎಲ್ಲ ಮಾಡ್ತೀರಾ ನೀವೇನಾದ್ರು? ಅಂದ್ರೆ ಅದೇ ಕೋವಿಡ್ ಟೈಮಲ್ಲಿ ಕೇಕ್ ಮಾಡಿದ್ವಿ, ಬ್ರೆಡ್ ಮಾಡಿದ್ವಿ. ಅಂದ್ರೆ ಡೈಲಿ ಬೇಸಿಸ್ ಅಡಿಗೆ ಇರ್ತಾವಲ್ಲ ಸರ್, ಆ ತರದ್ದೇನಾದ್ರು ನಿಮ್ಮನೇಲಿ? ನಾನೇ ವಾಲಂಟಿಯರ್ ಆಗಿ ಫ್ರೀ ಇದ್ದಾಗ ಹೆಲ್ಪ್ ಮಾಡ್ತೀನಿ. ಇವ್ರದ್ದು ವಾಲಂಟ್ರಿ ಇಲ್ಲ ಸರ್, ಇವ್ರದ್ದು ಫೋರ್ಸ್ಡ್ ಆಕ್ಚುಲಿ. ನಮ್ದು ಲವ್ ಮ್ಯಾರೇಜ್ ಅಲ್ವಾ, ನಿಮ್ ತರ ಕೋವಿಡ್ ಅಲ್ಲಿ ಮಾಸ್ಕ್ ಹಾಕೊಂಡ್ ಬಂದ್ವಿ. ಸರ್ ನಮ್ದು ಲವ್ ಮ್ಯಾರೇಜ್, ಕೋವಿಡ್ ಅಲ್ಲಿ ಮ್ಯಾರೇಜ್ ಆಗಿದ್ದು. ಲವ್ ಮ್ಯಾರೇಜ್ ಏನ್ ಹಿಂಗ್ ಗಾಬರಿ ಆಗ್ಬಿಟ್ರಲ್ಲ ಸರ್? ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಸರ್ ಅವ್ರದ್ದು ಸರ್ ಅದಕ್ಕೆ ಫಸ್ಟ್ ಕೋವಿಡ್ ಅಲ್ಲಿ ಆಗೋಣ ಅಂತ, ಆಮೇಲೆ ಸೆಕೆಂಡ್ ಇನ್ನು ಆಗೋದಿಲ್ವೇನೋ ಮೋಸ್ಟ್ಲಿ ಅಂದ್ಬಿಟ್ಟು ಇದ್ಯಾಕೆ ಸರ್ ನಾವು ಲವ್ ಮಾಡೋದು. ಇವು ನಾವೆಲ್ಲ ತಿಳ್ಕೊಂಡಿರೋದು ಅದೇ ಸರ್, ನೀವು ತಿಳ್ಕೊಂಡು ಅದು ಮತ್ತೆ ಮಂಗನ್ ಚೇಂಜ್ ಮಾಡ್ಬಿಟ್ಟಿದ್ರಲ್ಲಿ. ನೋಡ್ಬಾರ್ದು, ಕೇಳ್ಬಾರ್ದು, ಕೆಟ್ಟದನ್ನ ಮಾತಾಡಬಾರ್ದು ಅಂತಂದು ಗಾಂಧೀಜಿ ಪ್ರಿನ್ಸಿಪಲ್. ನಿಮಗೇನ್ ಅನ್ಸ್ತದೆ ಅದ್ ನೋಡಿದ್ರೆ? ನಾವು 3 ಜನ ತರನೇ ಹೆಚ್ಚು ಕಡಿಮೆ. ಓ ಹಂಗ ಹೇಳ್ಬೇಕಾ? ಅಲ್ಲ ನನ್ಗನ್ಸಿದ್ದು ಈಗ ಸದ್ಯ ನಮ್ಮೂರ್ ಜನ ಅಂದ್ರೆ ನಿಮ್ಮೂರ್ ಜನ, ನಮ್ಮೂರು ಸರ್, ನಾವು ಕಣ್ಣು ಕಿವಿ ಬಾಯಿ ಮುಚ್ಕೊಂಡಿರೋದು. ಈಗ ನಾವು UPSC ಓದ್ಬೇಕಾದ್ರೆ ಎಥಿಕ್ಸ್ ಅದು ಇದು ಅಂತಂದೆಲ್ಲ ನೋಡ್ತಾ ಇದ್ವಿ. ಈಗ ಈ ಪಾಲಿಟಿಕ್ಸ್ ಬಂದ್ಮೇಲೆ ಇವೆಲ್ಲ ಈಗಿನ ಪ್ರಸ್ತುತ ಏನಂತೀರಿ ಪಾಲಿಟಿಕ್ಸ್ ಅಲ್ಲಿ ಇವೆಲ್ಲ ಹೊರಟೋಗ್ಬಿಟ್ಟಿದೆ. ಇವೆಲ್ಲ ನೀವು ಈ ಮೂರಕ್ಕೆ ವ್ಯಾಲ್ಯೂ ಇರೋದು. ಇದ್ರ ವಿರುದ್ಧ ಏನ್ ಮಾಡ್ತೀವಿ, ಅದಕ್ಕೆ ಕೆಟ್ಟದನ್ನ ಕೇಳಿಸ್ಕೊಳಕ್ ಎಲ್ಲರಿಗೂ ಕುತೂಹಲ. ಕೆಟ್ಟದನ್ನ ಮಾತಾಡೋದಕ್ಕೆ ಎಲ್ಲರಿಗೂ ಹಂಗೆ ಕಾತರ, ಏನಾರ ನನ್ ಮಾತಾಡ್ಬೇಕು, ಸ್ಟೇಟ್ಮೆಂಟ್ ಕೊಡ್ಬೇಕು, ಫೇಮಸ್ ಆಗ್ಬೇಕು ಅನ್ನೋದು. ಆಮೇಲೆ ಈ ಕೇಳಿಸ್ಕೋಬಾರ್ದು ಅನ್ನೋದು ಹೊಂಟೋಗ್ಬಿಟ್ಟಿದೀವಿ. ಬಿಗ್ ಬಾಸ್ ನೋಡೋದೇ ಕೇಳಿಸ್ಕೊಳಕ್ಕೆ ಹಿಂಗೆ ಅಂತಂದು. ಸೊ ದ ವರ್ಲ್ಡ್ ಹ್ಯಾಸ್ ಬಿಕಮ್ ಆಪೋಸಿಟ್ ಟು ದಿಸ್ ಅಂತಂದು. ಸೊ ಇಟ್ ಇಸ್ ಎ ನ್ಯೂ ವರ್ಲ್ಡ್, ನ್ಯೂ ಕಲ್ಚರ್. ಇಟ್ ಈಸ್ ನೋ ಮೋರ್ ರಿಲೆವೆಂಟ್. ಐ ಥಿಂಕ್ ಇದು ಬೀಯಿಂಗ್ ಯುವರ್ ಸೆಲ್ಫ್ ಅಂತಂದು, ಬೀಯಿಂಗ್ ಟ್ರೂ ಟು ಯುವರ್ ಸೆಲ್ಫ್ ಅಂತಂದು. ಸುತ್ತಮುತ್ತ ಎಲ್ಲ ಮಾಸ್ಕ್ಗಳು ಹಾಕೊಂಡಿದ್ದಾರೆ.
ಒಂದ್ ಯಾರೋ ಮಾಸ್ಕ್ ಹಾಕೊಂಡು ಪೇಪರ್ ಓದ್ತಾನೆ, ಮಾಸ್ಕ್ ಹಾಕೊಂಡು ಸ್ಪೆಕ್ಟ್ ಹಾಕೊಂಡಿದ್ದಾನೆ. ಬಟ್ ಅಗೇನ್ ದೇ ಆಲ್ ಹ್ಯಾವ್ ಕಾಮನ್ ಐಡೆಂಟಿಟಿ. ಟೋಪಿ ವಿತ್ ಮಾಸ್ಕ್ ಅಂತನೋ ಅಥವಾ ವಿತ್ ಮಾಸ್ಕ್ ಅಂತಂದ. ಸೊ ಇಫ್ ಯು ಸಿ ಐ ವುಡ್ ಲೈಕ್ ಟು ಬಿ ದಟ್ ಪರ್ಸನ್ ಅಂತ. ಬಿ ಡಿಫ್ರೆಂಟ್, somebody who looks high. ಬಿ ಮೋರ್ ಒರಿಜಿನಲ್, ಲುಕಿಂಗ್ ಹೈ ಅಂತ, ಬಿ ಅಂಬಿಷಿಯಸ್ ಅಂತಂದು. ಸೊ ಇಟ್ಸ್ ಎ ಗುಡ್ ಫೋಟೋ. ಸೀರಿಯಸ್ ಆಗಿ ಹೇಳ್ಬೇಕು ಅಂತಂದ್ರೆ ಬಿ ರುದ್ಲೆಸ್, ಬಿ ಅಂಬಿಷಿಯಸ್, ಬಿ ಒರಿಜಿನಲ್ ಅಂತ. ಸೊ ಇಟ್ಸ್ ಮಿರರ್ ಅಲ್ಲಿ ನೋಡ್ತಾ ಇರೋಂಥದ್ದು. ನಾನು ಐ ಆಮ್ ನಾಟ್ ಮಚ್ ಆಫ್ ಎ ಉಮೇಶ್ ತರ ನಾನು ಮಿರರ್ ಜಾಸ್ತಿ ನೋಡ. ಹೊಗಳುತ್ತಿದ್ದೀರೋ ಬೈತಿದ್ದೀರೋ? ನೀವು ಮಿರರ್ ನೋಡ್ತೀರಾ ನೀವು? ಅವರೇ ಸೇವ್ ಮಾಡ್ಕೊಂತ ಇಲ್ಲಿ ನೋಡಿ. ಹಂಗಾಗಿ ಮಿರರ್ ನೋಡಿದಂಗೂ ತಲೆ ಬಾಚ್ಕೊಂಡ್ಬಿಡ್ತೀವಿ. ಕೂದ್ಲಿದೆ ಸರ್ ಹಂಗಾಗಿ. ಸೊ ಇದು ಅಂದ್ರೆ ಡೀಪರ್ ಮೀನಿಂಗು ಅಂತಂದ್ರೆ ಜೀವನಕ್ಕೆ ಹಿಡಿದ ಕನ್ನಡಿ ಅಂತಂದ್ಬಿಟ್ಟು, ಅದು ಕೈಂಡ್ ಆಫ್ ಬೀಯಿಂಗ್ ಟ್ರೂ ಟು ಯುವರ್ ಸೆಲ್ಫ್ ಅಂತಂದ್ಬಿಟ್ಟು, ಪ್ರಾಮಾಣಿಕವಾಗಿರಿ ಅನ್ನೋದು ಒಂದು ಮೆಸೇಜ್ ಅಂತ. ಅದು ಝೂಮ್ ಮಾಡಿ ಬೇರೆ ತೋರಿಸ್ತಾ ಇದೆ. ಮೇಲೆ ಕೆಳಗೆ ಎಲ್ಲ ಓಂ ಅಂತ ಕಾಣಿಸ್ತಾ ಇದೆ. ನಮ್ಮ ಶಿವಣ್ಣವ್ರು ಮಚ್ಚಿಡ್ಕೊಂಡು ರಕ್ತ ಚೆಲ್ಲಾಡ್ತಿರೋದು ಕಾಣಿಸ್ತಾ ಇದೆ. ಈಗ ಅದು ನೋಡ್ರಿ ನನಗೇನ್ ಅನಿಸ್ತದೆ, ಒಂದು ಟ್ರೆಂಡ್ ಸೆಟ್ಟಿಂಗು ಎಲ್ಲಾದ್ರಲ್ಲೂ ಸರ್. ಅಲ್ಲ ಅದು ಆಮೇಲೆ ಅದು ರೀಕಲರ್ ಆಗಿ ರಿಲೀಸ್ ಆಗಿ ಮತ್ತೆ ಐ ಥಿಂಕ್ 100 ದಿನ ಏನೋ ಓಡಿತು ಅನ್ಸುತ್ತೆ. ಬಹಳ ಸರಿ ಆಗಿದೆ ತುಂಬಾ ಸರ್. ಸರಿ ಆಗ್ತಿರುತ್ತೆ. ತುಂಬಾ ಸರಿ ಇವಾಗ್ಲೂನು ಆಗ್ತಿರುತ್ತೆ. ರೆಕಾರ್ಡ್ 1000 ಸಲ ರಿಲೀಸ್ ಆಗಿದೆ ಸರ್ ಅದು. ಈಗ ನೋಡ್ರಿ ಕಾಂತಾರ ಇದು ಸತ್ಯಗಿಂತ ಮುಂಚೆ ಬಂತ, ಇದಾದ್ಮೇಲೆ ಸತ್ಯ ಬಂತ? ಸರಿ, ಅಂದ್ರೆ ಸತ್ಯ ಆದ್ಮೇಲೆ ಇದು ಬಂತ? ಸತ್ಯ ಬಂದಿರೋದು ಸರ್. ಇದಾದ್ಮೇಲೆ ಬಂದಿರೋದ? ಸತ್ಯ ಬಂದಿರೋದು. ಹಂಗಿದ್ರೆ ಇದು ಗ್ರೇಟ್. ಅದು ಸರ್ ಎಷ್ಟೊಂದ್ ಜನಕ್ಕೆ ಏನಾಗಿದೆ, ಸತ್ಯ ಆದ್ಮೇಲೆ ಅದು ಈ ಇಲ್ಲ ಸರ್, ರೊಮ್ಯಾಂಟಿಸೈಸೇಷನ್ ಆಫ್ ಈ ರೌಡಿಗಳು, ರೌಡಿಸಮ್ ಅಂತ ಬಟ್ ಐ ಥಿಂಕ್ ಅದಕ್ಕಿಂತ ಮುಂಚೆ ಅಂದ್ರೆ ರಿಯಲ್ ಟ್ರೆಂಡ್ ಸೆಟ್ ಅದು. ಈಗ ಅದನ್ನು ನೋಡಿದ್ರೆ ಏನ್ ಅನಿಸ್ತದೆ ಅಂತಂದ್ರೆ, ಇತ್ತು ಒಂದ್ ಫೇಸ್ ಇತ್ತು ನಮಗೂ ಹಂಗ ಆಗ್ಬೇಕು ಅನ್ನೋ ಒಂದು ಫೇಸು ಮುಚ್ಚಿಡಿಬೇಕು ಅಂತನ ಸರ್. ಯು ಪಿ ಎಸ್ ಸಿ ಟೈಮಲ್ಲಿ ಆ ಫೇಸ್ ಇದ್ದಿದ್ದು. ಅದಕ್ಕಿಂತ ಮುಂಚೆ ಅಲ್ಲ, ಆಮೇಲೆ ಅಲ್ಲ, ಒಂದೆರಡು ವರ್ಷ ಇತ್ತು ನನಗೆ ಆ ಫೇಸ್. ಎಸ್ಪೆಷಲಿ ಹೇಳೋದೆಲ್ಲ ಬೇಡ ಇವಾಗ, ಪಾಲಿಟಿಕ್ಸ್ ಬಂದ್ಬಿಡಿದೀವಿ. ಅದಕ್ಕೆ ಒಂದು ಫೇಸ್ ಇತ್ತು, ಅವಾಗ ವಿಜುವಲೈಸ್ ಮಾಡ್ಕೊಂಡಿದೀವಿ ಆಗ್ಬೇಕು ಅಂತಂದ್ಬಿಟ್ಟು. ಬಟ್ ಈಸ್ ಅದೇ ಫಿಲಾಸಫಿಕಲಿ ಹೇಳ್ಬೇಕಂತಂದ್ರೆ ನಮ್ಮೊಳಗೆ ಇರುವ ಆತ ಹೊರಗೆ ಬಂದು ಹೆಂಗಿರ್ಬೋದಿತ್ತು ಅಂತ ತೋರಿಸ್ತಾ ಆತ ಅಷ್ಟೇ. ಅದ್ರ ಒಳ್ಳೆ ಕ್ಲೈಮ್ಯಾಕ್ಸ್ ಇದೆ ಸರ್. ಸರ್ ಆ ಮೂವಿ ನೋಡಿದಾಗೆಲ್ಲ ನಂಗೆ ಏನ್ ಅನ್ಸುತ್ತೆ ಅಂತ ಅಂದ್ರೆ, ಪ್ರೀತಿ ಹಿಂದ್ಗಡೆ ಹೋದ್ರೆ ಮಚ್ಚಿಡಿ ತಿರಾಕೊಂಡ್ರೆ ಹುಷಾರಾಗಿರ್ರಿ. ಯಾವ್ದೋ ಆಟೋ ಹಿಂದೆ ಓದ್ಕೊ ಬಂದಿದ್ದಾರೆ ಸರ್. ಕರೆಕ್ಟ್. ನಮ್ಗೆಲ್ಲ ಅನ್ಸಿರ್ತದ ಒಂದ್ ಫೇಸ್ ಅಲ್ಲಿ. ಈ ರೋಡಲ್ಲಿ ಯಾರು ಹಿಂಗೆ ಅಡ್ಡ ಬಂದಾಗ ವಜಾಕ್ದಾಗ ಅವಾಗೆಲ್ಲ ಸರ್ ಅವರು ಕಿಟಕಿ ಇಳಿಸ್ಬಿಟ್ಟು ಬೈತಾರೆ. ಹೌದಾ ಶಮಂತ್? ಆರಲ್ಲಿ ಹಿಂಗ್ ಹೊಡಿತಾರೆ ಗೊತ್ತಾ ಸರ್? ಏಯ್ ಹೋಗೋ ಮನೆಗೆ ಹೋಗೋದ್ ಬೇಡ. ಮೈಸೂರು ರೋಡಲ್ಲಿ ಬರ್ಬೇಕಾದ್ರೆ ದಿನ ಹಿಂಗ ಆಗ್ತಿರ್ತದೆ ಸರ್. ಗುಡ್, ಥ್ಯಾಂಕ್ ಯು ಸರ್. ನಿಮ್ಗೆ ಸಿಕ್ಕಿಲ್ವಲ್ಲ ಅದು ಲಾಂಗ್ ಹಿಂಗು ಅಂತ ಅಷ್ಟೇ. ಇಲ್ಲ ನಮ್ಮ ಮನೇಲಿ ಎಲ್ಲ ಪೊಲೀಸು ನಮ್ಮ ಮನೆ ಕಡೆ. ನಿಮ್ಗೇನ್ ಅನ್ಸ್ತದೆ ನೋಡಿದ್ರೆ? ಸರ್ ಚಿರಯುವಕ ಈಗ್ಲೂ ಮೂವಿ ಮಾಡ್ತಾ ಇದಾರೆ. ಇನ್ನೂ ಸಾಲ್ ಮೂವಿಗಳಿದಾವೆ. ಡೈರೆಕ್ಟ್ರೆ ನಾವೇ ಸೆಟ್ ಮಾಡಿಸಿದ್ದು. ಯಾರ್ಗೆ? ಶಿವಣ್ಣನ ಕೈ ಲಾಂಗ್ ಕೊಡ್ಸಿದ್ದು ನಮ್ಮ ಉಪೇಂದ್ರ ಅಭಿಮಾನಿನ? ಹುಚ್ಚು ಅಭಿಮಾನಿ? ಹುಚ್ಚೇನಿಲ್ಲ ಸರ್, ಹುಚ್ಚು ಅವಾಗ PUC ಮುಗಿದೋಯ್ತು ಸರ್. ಗುರುಗಳವರು ಒಂಥರ ಹಂಗೆ ಸರ್, ಫಿಲಮ್ಗೆಲ್ಲ ಅವರೇ ಗುರುಗಳು ಸರ್. ಅಂದ್ರೆ ಇವಾಗ ಇವರೆಲ್ಲ ಬರ್ತಲ್ಲ ಶೆಟ್ರೆಲ್ಲ ಸರ್, ಶೆಟ್ರೆಲ್ಲ ಅವ್ರದ್ದು ಅಭಿಮಾನಿಗಳು ಸರ್ ಪೂರ್ತಿ. ಆ ಟೈಮಲ್ಲಿ ವೇವ್ ಆಫ್ ಕ್ರಿಯೇಟ್. ಈ ಕಡೆ ಯಾಕೆ ಬಂದ್ರಿ ನೀವು? ಬಿಟ್ಬಿಟ್ಟು ಆ ಕಡೆ ಹೋಗಿದ್ರೆ ನೀವೊಬ್ರು ಶೆಟ್ರ್ ತರ ಇಷ್ಟೊತ್ತಿಗೆ 100,000 crore? ಇಲ್ಲ ಸರ್, ಅವಾಗ ನ್ಯಾಷನಲ್ ಸ್ಕೂಮರ್ ಡ್ರಾಮಾ ಮತ್ತೆ ನೀನಾಸಮ್ಮು ಈಗಲೂ ಹೋಗಿ ಹೋಗ್ಬೋದು ಸರ್. ಅಂದ್ರೆ ಆಗೆಲ್ಲ ಮನೇಲಿ ಫಿಲಮ್ ಆಕ್ಟಿಂಗ್ ಹೋಗ್ತೀನಿ, ಡೈರೆಕ್ಷನ್ ಮಾಡಕ್ ಹೋಗ್ತೀನಿ ಅಂದ್ರೆ ಈಗ ಯಾರಿಲ್ಲ ಹೇಳೋರು ಕೇಳೋರು. ಅಂದ್ರೆ ಅರ್ನಿಂಗ್ ಯುವರ್ ಓನ್ ಲೈವ್ಲಿಹುಡ್ ಇವಾಗ. ಹಾ ಸರ್, ನೀವು ಪರ್ಮಿಷನ್, ನೀವು ಪ್ರೊಡ್ಯೂಸರ್ ಆಗಿದ್ರೆ ನನಗೇನಿಲ್ಲ ಸರ್. ಇದೇ ಆಸೆ ನನಗೆ. ಮೂವಿ ಅಂದ್ರೆ ವೆರಿ ಪ್ಯಾಷನೇಟ್. ಒಂದು ಕನ್ಸಿದೆ ಸರ್, ಒಂದು ಹಾರರ್ ಥ್ರಿಲ್ಲರ್ ಸ್ಟೋರಿ ಇದೆ ಸರ್ ನಿಮ್ಗೆ. ಈ 3ನೇ ಸೆಗ್ಮೆಂಟ್ ಈಗ ವಿಡಿಯೋ ನಾವು ಮಾಡ್ತಿರೋದು. 3ಕ್ಕೆ ನೀವು ಗೆಸ್ಟ್ ಸರ್. ನಮಗೆ ಈ 2 ಸೆಗ್ಮೆಂಟು ಅದು ನೋಯಿಂಗ್ಲಿ ಸುಮ್ಮನೆ ಮಾಡಿದ್ದು, ಕ್ಯಾಶುವಲ್ ಒಂಥರ ಚೆನ್ನಾಗಿ ರಿಸೀವ್ ಆಯ್ತು. ಸ್ಟೂಡೆಂಟ್ಸ್ಗಳು ಇಷ್ಟಪಟ್ಟರು. ಅದ್ರಲ್ಲಿ ಮೆಸೇಜಸ್ಗಳು ಇತ್ತು, ಒಂದಷ್ಟು ಫನ್ನಿ ಸೆಗ್ಮೆಂಟ್ಸ್ಗಳು ಇತ್ತು ಎಲ್ಲ. ನಿಮ್ಗೆ ಏನು ಅನಿಸ್ತು ಸರ್ ಇದು? ನನಗೂ ಒಂದು ನಿಮ್ಗಳ ಹತ್ರ ಮಾತಾಡಿದೀವಿ, ಈ ತರ ಮಾತಾಡಿಲ್ಲ ಅನ್ನಂಗಿಲ್ಲ. ಡೆಲ್ಲಿನಲ್ಲಿ ಆ ರೂಮಲ್ಲಿ ಕುತ್ಕೊಂಡು ಮಾತಾಡಿದೀವಿ. ಇಟ್ ಯೂಸ್ ಟು ಬಿ ಪ್ರೈವೇಟ್ ಕನ್ವರ್ಸೇಷನ್. ಇನ್ನೂ ಡೀಪ್ ಮಾತಾಡಿದೀವಿ. ಆಕ್ಚುಲಿ ನಾವು ಇಲ್ಲಿ ಸ್ವಲ್ಪ ಕಾನ್ಶಿಯಸ್ ಮಾತಾಡ್ತಾ ಇದೀವಿ. ಮುಂದೆ ಎಲ್ಲ ಸರ್ ನಾವು ಇನ್ನೂ ಡೀಪ್ ಆಗಿ ಮಾತಾಡೋಣ. ಉಮೇಶ್ ದಿ ಫನ್ನಿ ಸೈಡ್ ನನಗೆ ಗೊತ್ತಿರ್ಲಿಲ್ಲ. ನೀವು ವಿಡಿಯೋ ನೋಡಿದ್ಮೇಲೆ ರಿಯಲೈಸ್. ಸ್ಟಾರ್ಟಿಂಗ್ ನಾನು ಅನ್ಕೊಂಡಿದ್ದೆ ಫುಲ್
ಸೀರಿಯಸ್, ಇಮೋಷನಲ್, ಸೆನ್ಸಿಟಿವ್, ಹಂಗ ಬಹಳ ರೊಮ್ಯಾಂಟಿಸಮ್ ಒಳಗಿಟ್ಟಿದ್ದಾರೆ ಸರ್. ನಿಮ್ ಜೊತೆ ಸರ್ ಆಡೋದೇ ನಾನು ಅಂತ ಹೇಳ್ತಾವ್ರೆ. ನಿಮ್ ಜೊತೆ ಸರ್ ಆಡೋದೇ ನಾನು ಅಂತ. ಅವ್ರ ಮನೇಲಿ ಗುಡ್ ಬೈ ಅಂತಿದ್ರಂತೆ, ಈಗ ಲೇಟ್ ಆಗಿ ಹೋಗ್ತಿದಾರಂತೆ ಯಾಕೋ. ಒಂದ್ ನೀವು ಕರ್ಕೊಂಡು ಹೋಗ್ತಿದ್ರ ರೂಮಿಗೆ? ಇಲ್ಲ ಸರ್, ಅವರೇ ಬರ್ತಾರೆ. ಓ, ಅದಕ್ಕೆ ಟ್ರಿಪಲ್ ರೈಡ್ ಇನ್ ಕುತ್ಕೊಂಡ್ ಬರೋದು. ಲಾಸ್ಟ್ ಬೆಂಚ್ ಹುಡುಗರ ಜೊತೆ ಎಲ್ಲ ಸೇರ್ಬೇಕು ಅಂತ ಆಸೆ ಇರ್ತದೆ ಫಸ್ಟ್ ಬೆಂಚ್ ಅವ್ರಿಗೆ. ಏನಿದೆ ಈ ಸ್ಟೂಡೆಂಟ್ಸ್ ಕಾನ್ಸ್ಟೆಂಟ್ ಸ್ಟ್ರೆಸ್ ಅಲ್ಲಿ ಇರ್ತಾರಲ್ಲ ಸರ್ ಈ ಪ್ರಾಸೆಸ್ ಅಲ್ಲಿ. ಸೊ ಅವರಿಗೋಸ್ಕರ ಈ ಲೈಫಲ್ಲಿ ಇನ್ನೊಂದು ಫನ್ನಿ ಸೈಡು ಇರುತ್ತಲ್ಲ, ಅದನ್ನ ಹೆಂಗ್ ಯುಟಿಲೈಸ್ ಮಾಡ್ಕೋಬೇಕು ಅವ್ರ ಟೀಮ್ ಜೊತೆ, ಫ್ರೆಂಡ್ಸ್ ಜೊತೆ. ಎಕ್ಸಾಕ್ಟ್ಲಿ. ಅವರು IAS ಅಂದ್ರೆ ಒಂದ್ ರೂಮ್ ಅಲ್ಲಿ ಬಚ್ಚಿಕೊಂಡ್ಬಿಟ್ಟು ಓದೋದೊಂದಿದಲ್ಲ. ಆಫೀಸರ್ಸ್ ಗಳು ಅವ್ರು ಎಷ್ಟು ಕಾಮಿಡಿ ಮಾಡ್ತಾರೆ, ಎಷ್ಟು ಮಾತಾಡ್ತಾರೆ ಅಂದ್ರೆ. ಸಿ ಬೀಯಿಂಗ್ ಮೋರ್ ಹ್ಯೂಮನ್ ಅಂತಂದ್ರೆ ಬೀಯಿಂಗ್ ಮೋರ್ ಹ್ಯೂಮರಸ್ ಅನ್ನೋದು. ಐ ಥಿಂಕ್ ದಟ್ ಮೇಕ್ಸ್ ಅಸ್ ಮೋರ್ ಹ್ಯೂಮನ್. ಅದು ಅದಕ್ಕೆ ಹ್ಯೂಮರ್ ಅಂತಂದು ಹಿಂಗ್ ಇಟ್ಟಿರ್ಬೋದು, HUM ಇಂದ ಶುರು ಆಗೋದು ಅಂತ. ದಟ್ ಈಸ್ ವಾಟ್ ಆಕ್ಚುಲಿ ಟ್ರೂಲಿ ಡಿಫೈನ್ಸ್ ಅಸ್ ಅಂತಂದು. ಅದು ನಾವು ಅದನ್ನ ಒತ್ತಿಟ್ಟಿರ್ತೀವಿ, ಅದಿಮಿಟ್ಟಿರ್ತೀವಿ. ಯಾಕಂದ್ರೆ ಅದ್ರ ಮೇಲೆ ಒಂದು ಲೇಯರ್, ಅದ್ರ ಮೇಲೆ ಇನ್ನೊಂದು ಆ್ಯಡ್ ಮಾಡ್ಕೊಂತ ಅದು ಕಳೆದೋಗಿರ್ತದೆ. ಐ ಥಿಂಕ್ ಅದು ಓಪನ್ ಅಪ್ ಆಗ್ಬೇಕಂತಂದ್ರೆ ನಾನು ಆಕ್ಚುಲಿ ಹೇಳ್ತೀನಿ, ನೀವು ಮೂವಿ ನೋಡ್ರಿ, ಸ್ಪೋರ್ಟ್ಸ್ ಆಡ್ರಿ, ಲಿಟ್ರೇಚರ್ ಓದಿ, ಬಂದು ನಮ್ಮ ಹತ್ರ ಮಾತಾಡಿ, ಲವ್ ಮಾಡಿ, ಫೇಲ್ ಆಗಿ ಸ್ಟಕ್ ಆಗ್ಬೇಡಿ ಅದರಲ್ಲಿ. ಎಲ್ಲ ನೀವು ಹಂಗ ಅನ್ಕೊ, ನೀವೇ ಯಾಕೋ ಸರ್ ನನ್ನ ನೋಡ್ತಾರೆ ಅಂದ್ರೆ ಅಪಾರ್ಥ ಮಾಡ್ಕೊಂಡ್ರೆ ಯಾಕೋ ಸರ್ ಅಪಾರ್ಥ ಮಾಡ್ಕೊಂಡ್ಬಿಟ್ಟು. ಸರ್ ನಾವು ನಿಮ್ದೇ ನೋಡ್ಲಿಲ್ಲ ಸರ್. ನಂಗೆ ನಗು ನೀವ್ ನೋಡಿ ನಮ್ಮನೆಯಪ್ಪ, ಅದೊಂದು ಪಕ್ಕ ಇದೆ. ಗ್ರೇಟ್, ಇಟ್ ವಾಸ್ ರಿಫ್ರೆಶಿಂಗ್. ಟ್ರೂ ಸರ್. ನೀವು ಎಂಜಾಯ್ ಮಾಡಿದ್ರಿ ಅನ್ಕೊಂಡಿದೀವಿ, ಅಥವಾ ಗೊತ್ತಿಲ್ಲ ನೀವು ಇದಕ್ಕಿಂತ ಇನ್ನೂ ಕಾಮಿಡಿ ಮಾಡ್ತಿದ್ರನ ನಾವು ಮಧ್ಯೆ ಬಂದು. ಇಲ್ಲ ಸರ್, ಈಗ ಒಂಥರ ವ್ಯಾಲ್ಯೂ ಅಡಿಷನ್ ಇದು. ಒಂದೇ ತರ ಸ್ಟೂಡೆಂಟ್ಸ್ ಗಳಿಗೆ ಅದೇ 2-3ನೇ ಎಪಿಸೋಡ್ ಅದೇ ಎಣ್ಣೆ, ಅದೇ ಟೇಬಲ್, ಅವೇ ಕನ್ವರ್ಸೇಷನ್ ಗಿಂತ ಏನೋ ಬೇರೆ ಇತ್ತಂತನಾ? ಒಂಥರ ಹಂಗಿತ್ತು. ಓಕೆ, ಥ್ಯಾಂಕ್ ಯು, ಚೆನ್ನಾಗಿತ್ತು. ನೀವು ಎಲ್ಲ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂಡಿದೀವಿ. ಹಾ ಸರ್. ಐ ಥಿಂಕ್ ಕನ್ನಡದಲ್ಲಿ ಸುದೀರ್ಘವಾಗಿ ಹಿಂಗ್ ಮಾತಾಡಿರೋದು ಅಂದ್ರೆ ಹೌದು ಸರ್, ಕಾನ್ವರ್ಸೇಷನ್. ಥ್ಯಾಂಕ್ ಯು. Thank you, sir. ಥ್ಯಾಂಕ್ ಯು ಪ್ರದೀಪ್, ಥ್ಯಾಂಕ್ ಯು ಶಮನ್, ಥ್ಯಾಂಕ್ ಯು. ಭೇದವಿಲ್ಲ ಬೆಂಕಿಗೆ ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು.